ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಬಲಿಚಕ್ರವರ್ತಿ ವಾಮನ ದೇವರಿಗೆ ಇಷ್ಟು ದಾನ ಮಾಡಿದ ಮೇಲೆ ಆಗ ವಾಮನ ದೇವರು ಹೇಳಿದ, ಸ್ವಾಮಿ ಶುಕ್ರಾಚಾರ್ಯರೇ, ನೀವು ಬಲಿಯಿಂದ ಮಾಡಿಸುತ್ತಿದ್ದ ಉಳಿದ ಕರ್ಮಗಳನ್ನು ಮಾಡಿ ಅದನ್ನು ಮುಗಿಸಿಬಿಡಿ. ಕರ್ಮಗಳಲ್ಲಿ ಉಂಟಾದ ದೋಷವನ್ನು ಬ್ರಾಹ್ಮಣರು ನೋಡಿದ ಮಾತ್ರದಿಂದಲೇ ಅದೆಲ್ಲ ಫಲಪ್ರದವಾಗುತ್ತದೆ. ಹೋಮ ಹಾಕಿರ್ಬೇಕಾದ್ರೆ ಬ್ರಾಹ್ಮಣರನ್ನು ಕರೆಸಬೇಕು ಅನ್ನೋದು ಯಾಕೆ ಇದಕ್ಕೆ? ಅವರು ಜಪವನ್ನು ಮಾಡ್ತಾರೆ, ಗಾಯತ್ರಿ ಜಪವನ್ನು, ಪೂಜೆಯನ್ನು ತಿಳ್ಕೊಂಡಿರ್ತಾರೆ, ಭಗವಂತನ ವಿಚಾರ ತಿಳಿದಿರ್ತಾರೆ. ಅವರು ನೋಡಿದ ಮಾತ್ರದಿಂದಲೇ ಅಲ್ಲೇನಾದ್ರು ಹೋಮದಲ್ಲಿರೋ ದೋಷಗಳೇನಾದ್ರು ಇದು ಹೋಗುತ್ತವೆ ಎಂದ ಭಗವಂತ. ಶುಕ್ರಾಚಾರ್ಯರು ದೇವ ಯಜ್ಞ ಸ್ವಾಮಿ, ಯಜ್ಞ ನಾಮಕ, ಯಜ್ಞೇನ ಯಜ್ಞಮಯಜಂತ ದೇವಾಹತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್. ಆದ ಕಾರಣ ಲೋಪ ಬರುವುದು ಹೇಗೆ? ನಿಮ್ಮಂತವ್ರು ಇರ್ಬೇಕಾದ್ರೆ ಅಚ್ಯುತ ಅನಂತ ಗೋವಿಂದ. ಅಂತ್ಯಕಾಲದಲ್ಲಿ ಮಂತ್ರ ವಿಪರ್ಯಾಸ, ತಂತ್ರ ವಿಪರ್ಯಾಸ, ಪದಚ್ಛೇದನ, ಲೋಪ ದೋಷ ಪ್ರಾಯಶ್ಚಿತ್ತಾರ್ಥಂ ನಾಮತ್ರಯವಂತ ಜಪಮುಖಿಷೆ. ನಿನ್ನ ಆಜ್ಞೆಯ ಪರಿಪಾಲನೆಯೇ ಪುರುಷನಿಗೆ ಶ್ರೇಯಸ್ಸಾಧನ ಅಂತ ಪೂರ್ತಿ ಪೂರೈಸಿಕೊಡ್ತಾರೆ ಶುಕ್ರಾಚಾರ್ಯರು. ಆಗ ಪರೀಕ್ಷಿತ್ ರಾಜ ಕೇಳ್ತಾನೆ, ಸ್ವಾಮಿ ಮತ್ಸ್ಯಾವತಾರದ ಕಥೆಯನ್ನು ನಾನು ಕೇಳಬೇಕು ಅಂತ ಇಚ್ಛೆ ಇದೆ, ನೀವು ನನಗೆ ಹೇಳಿ ಅಂತೆ. ಆಗ ಚಾಕ್ಷುಷ ಮನ್ವಂತರದಲ್ಲಿ ರಾಜರ್ಷಿ ಸತ್ಯವ್ರತ ರಾಜ, ಅವನು ರಾಜ್ಯಭಾರ ಮಾಡ್ತಿದ್ದಾನೆ. ಸತ್ಯವ್ರತ ಸಾಯಂಕಾಲ ಸಂಧ್ಯಾ ವಂದನೆ ಮಾಡ್ತಾ ಇದ್ದಾನೆ. ಸಂಧ್ಯಾ ವಂದನೆ ಮಾಡಬೇಕಾದ್ರೆ ಕೈನಲ್ಲಿ ಬೊಗಸೆಯಲ್ಲಿ ನೀರನ್ನು ಹಾಕೊಂಡು ಬಿಡ್ತಾ ಇದ್ದಾನೆ. ಸಾಯಂಕಾಲದ ಸಂಧ್ಯಾ ವಂದನೆಯನ್ನ ಮನೆಯ ಹೊರಗಡೆ ಮಾಡುವುದು 1 ಕೋಟಿ ಪುಣ್ಯ. ಮನೆಯ ಒಳಗೆ ಮಾಡಬಾರ್ದು ಅಂತಾರೆ ಸಂಧ್ಯಾ ವಂದನೆಯನ್ನು. ಅದಕ್ಕೆ ಹಿಂದಿನ ಕಾಲದಲ್ಲಿ ಸಾಯಂಕಾಲ ಸಂಧ್ಯಾ ವಂದನೆಯನ್ನ ಕೆರೆ, ನದಿ ಇಲ್ಲಿಗೆ ಹೋಗಿ ಮಾಡ್ತಾ ಇದ್ರು. ಹೋಗೋಕ್ಕಾಗದೇ ಹೋದ್ರೆ ಮನೆಯ ಹೊರಭಾಗದಲ್ಲಿ ಬೃಂದಾವನ ಕಟ್ಟೆ ಹತ್ರ ಕುತ್ಕೊಂಡು ಮಾಡಿದ್ರು ಆಗುತ್ತೆ. ಅನಿವಾರ್ಯ, ಎಲ್ಲೋ ಆಗಿಲ್ಲ, ಸುಮ್ಮನೆ ಮಾಡಿ ಅದಕ್ಕೂ ದೇವರು ಫಲ ಕೊಡ್ತಾನೆ. ಆದ ಕಾರಣ ಸಾಯಂಕಾಲದ ಸಂಧ್ಯಾವಂದನ ಸಮುದ್ರ ತೀರದಲ್ಲಿ ಮಾಡ್ತಾ ಇದ್ದಾನೆ. ಕೈನಲ್ಲಿ ನೀರು ತುಂಬಿಕೊಂಡ, ಅರ್ಘ್ಯ ಕೊಡಬೇಕು. ಸಣ್ಣ ಕ್ರಿಮಿ ಕಾಣಿಸ್ಕೋಬೇಕು ಅದರೊಂದು. ಅಯ್ಯೋ ನೀರು ಶುದ್ಧವಾಗಿದೆ, ಇದು ಅರ್ಘ್ಯ ಕೊಡ್ತಾ ಇರೋ ನೀರು ಅಂದ್ಬಿಟ್ಟು ಏನು ಮಾಡ್ದ, ಕೆಳಕ್ಕೆ ಬಿಡಕ್ಕೆ ಹೋದ, ಅದನ್ನು ಚೆಲ್ಲಕ್ಕೆ ಹೋದ. ಅಶರೀರವಾಣಿ ಆಯಿತು. ನಾವು ಪುರಾಣಗಳನ್ನು ಕೇಳ್ತಾ ಇರ್ತೀವಿ, ಅಶರೀರವಾಣಿ ಅಶರೀರವಾಣಿ ಆಯಿತು. ಏನು ಅಶರೀರವಾಣಿ ಅಂದರೆ ಶರೀರ ಇಲ್ಲದ್ದು. ಶರೀರ ಇಲ್ಲ ಅಂದರೆ ಇವೆರಡು ಕೈಗಳ ಮಧ್ಯೆ ಯಾರಿದ್ದಾರೆ? ಇದ್ದಾರೆ, ವಾಯುದೇವರು ಇದ್ದಾರಲ್ಲ. ಅಶರೀರವಾಣಿ ಅಂದರೆ ವಾಯುದೇವರ ವಾಣಿ. ಬಿಡಬೇಡ ಮಹಾರಾಜ, ಇವರು ಸಾಮಾನ್ಯನಲ್ಲ, ನಿನ್ನ ಕೈ ಸಿಕ್ಕಿರೋ ಕ್ರಿಮಿ ಅಂತ ಹೇಳಿದಾಗ ಅವರು ಬಿಡಲಿಲ್ಲ. ಹಾಗೆ ಒಂದು ದೊನ್ನೆ ಒಳಗೆ ತುಂಬಿಟ್ಟ. ಕ್ಷಣ ಕ್ಷಣಕ್ಕೂ ಬೆಳವಣಿಗೆ ಆಗ್ತಾ ಬಂತು. ಮೀನಿನ ರೂಪವನ್ನು ತಾಳಿತು. ಮನೆಗೆ ತಗೊಂಡು ಹೋದ. ಒಂದು ಪಾತ್ರೆಯೊಳಗೆ ಬಿಟ್ಟ. ಜಾಗ ಸಾಕಾಗಲಿಲ್ಲ. ಒಂದು ದೊಡ್ಡ ಹೊಂಡವನ್ನೇ ಕಟ್ಟಿಸ್ದ. ದೊಡ್ಡ ಹೊಂಡ, ಅದರೊಳಗೆ ಬಿಟ್ಟ ಮೀನು. ಅದು ಹೇಳ್ತಾ ಇದೆ, ಮಹಾರಾಜ ಎಷ್ಟು ಮಟ್ಟಿಗೆ ಏನು ಅದೃಷ್ಟ ಅಂದರೆ ಅವನಿಗೆ ಭಗವಂತನೇ ಅವನ ಕೈ ಸಿಕ್ಕಬೇಕಾದ್ರೆ ಅರ್ಘ್ಯ ಕೊಟ್ಟಿರಬೇಕಾದ್ರೆ ಅಬ್ಬ. ಆಗ ನನ್ನನ್ನು ಇಲ್ಲೇ ಇಟ್ಟಿರು. ಇಂದಿನ ಸರಿಯಾಗಿ 1 ವಾರ 7 ದಿನಕ್ಕೆ ಪ್ರಳಯ ಆಗುತ್ತದೆ. ಪ್ರಳಯದಲ್ಲಿ ಎಲ್ಲ ಜಲಮಯ, ಯಾರು ಇರಲ್ಲ ಅವಾಗ. ಆದರೂ ಕೂಡ ಒಂದು ನೌಕೆ, ಹಡಗು ಬರುತ್ತೆ. ಅದರಲ್ಲಿ 7 ಋಷಿಗಳು ಇರ್ತಾರೆ. ನೀನು ಆ ನೌಕೆಯಲ್ಲಿ ಕುಳಿತುಕೋ. ಆ ನೌಕೆಯನ್ನು ನನಗೆ ಕಟ್ಟಿಬಿಡು, ನಾನು ಎಳ್ಕೊಂಡು ಹೋಗ್ತೀನಿ, ನಿನಗೆ ತೊಂದರೆ ಮಾಡಲ್ಲ ಅಂತ ಆ ಮತ್ಸ್ಯ. ಇವನು ಹಾಗೆ ಮಾಡ್ತಾನೆ. ಪ್ರಳಯೋದಕ ಅದರಲ್ಲಿ ಆ ಮತ್ಸ್ಯವನ್ನು ಬಂಧಿಸಿದ್ದರಿಂದ ಸತ್ಯವ್ರತನು ಅದರಲ್ಲಿ ಕುಳಿತ ಅನೇಕ ಪ್ರಶ್ನೆಗಳು ಕೇಳ್ತಾರೆ. ಅದೇ ಮತ್ಸ್ಯ ಪುರಾಣ. ಶ್ರಾದ್ದದ ಮಹಿಮೆ, ದಾನದ ಮಹಿಮೆ ಇವೆಲ್ಲ ಮತ್ಸ್ಯಾವತಾರದಲ್ಲಿ ಬಂದಿದೆ, ಮತ್ಸ್ಯ ಪುರಾಣದಲ್ಲಿ ಬಂದಿದೆ. ಇದು ಬಹಳ ಚೆನ್ನಾಗಿದೆ ಪುರಾಣ. ಎಲ್ಲ ಪುರಾಣವೂ ಚೆನ್ನಾಗಿರುತ್ತೆ. ಶ್ರದ್ಧೆ ಇಟ್ಟು ಓದಬೇಕಷ್ಟೇ. ನಾವು ಸಮಯ ಮಾಡ್ಕೋಬೇಕು, ಸಮಯ ಬೇಕು, ಓದಬೇಕು, ಓದಿದ ಅರ್ಥ ಆಗಬೇಕು, ಅರ್ಥವಾದ ಮನನವಾಗಬೇಕು. ಅದನ್ನು ಯಾರಿಗಾರು 1-2 ವಾಕ್ಯನಾರು ಹೇಳಬೇಕು. ಇದು ಪುರಾಣ ಲಕ್ಷಣ. ಆಗ ಸತ್ಯವ್ರತ ಕೇಳ್ತಾ ಇದ್ದಾನೆ ಅನೇಕ, ಅದರಲ್ಲಿ ಚಾತುರ್ಮಾಸ್ಯ ಮಹಾತ್ಮೆ ಕೇಳ್ತಾರೆ.
ನಾನು ಕೇಳಿದೆ ಸ್ವಾಮಿಗಳನ್ನ, ಅದೇ ವಿದ್ಯಮಾನ ತೀರ್ಥ ಸ್ವಾಮಿ, ಆಗ ನಾನು ಚಾತುರ್ಮಾಸ ಆಗಿ ಹಿಡಿದಿದ್ದೆ. ಈ ಚಾತುರ್ಮಾಸದ ವಿಚಾರ ಎಲ್ಲಿ ಸಿಗುತ್ತೆ ಸ್ವಾಮಿ ಪುರಾಣದಿಂದ? ನೀವು ಮತ್ಸ್ಯ ಪುರಾಣ ಓದಿ, ಅದರಲ್ಲಿ ನಿಮಗೆ ಗೊತ್ತಾಗುತ್ತದೆ ಎಂದು. ಬಿಡುತ್ತೆ ಮತ್ಸ್ಯ ಪುರಾಣ. ಚಾತುರ್ಮಾಸ ಮಹಾತ್ಮನೇ 4 ತಿಂಗಳ ಕಾಲ ಒಂದೊಂದು ಆಹಾರವನ್ನು ನಿಷೇಧ ಮಾಡ್ತೀವಲ್ಲ. ಮೊದಲನೇ ತಿಂಗಳು ಶಾಖವರ್ತ ತರಕಾರಿ, 2ನೇ ತಿಂಗಳು ಮೊಸರು, 3ನೇ ತಿಂಗಳು ಹಾಲು, 4ನೇ ತಿಂಗಳು ದ್ವಿದಳ ಬೇಳೆಗಳು ಅಂತೂ ಬರೋದಿಲ್ಲ. ಇಷ್ಟು ದೊಡ್ಡದ್ರಿ. ಹಾಗಾದ್ರೆ ಕೊನೆಗೆ ಹೇಳ್ತಾರೆ ಚಾತುರ್ಮಾಸ ಮಹಾತ್ಮೆಯಲ್ಲಿ, ಅದರಲ್ಲಿ ಎಲ್ಲ ಪುರಾಣದಲ್ಲಿ ಬರೋದೇನೆ. ಏನಾದರೂ ಕೂಡ ದ್ವಿದಳ ವ್ರತದಲ್ಲಿ ಅನ್ನ ಮಾಡಬೇಕಾದಾಗ ಅನ್ನದಲ್ಲಿ ಒಂದು ಬೇಳೆ ಏನಾದರೂ ಬಿದ್ದುಬಿಟ್ಟು ಅದ್ರ ಜೊತೆ ಅನ್ನ ಬಿದ್ದರೆ ಲೋಪ ಬಂತು. ಇನ್ನಂಥದ್ರಲ್ಲಿ ಬೇಳೆನೇ ತಿನ್ಬೇಕಾದ್ರೆ ಗತಿ ಏನು? ಅದಕ್ಕೇನೆ ಏನು ಮಾಡಬೇಕು? ಧಾತ್ರಿ ಹವನ ಮಾಡಬೇಕು. ಧಾತ್ರಿ ಹವನದ ಊಟವನ್ನು ಮಾಡಬೇಕು. ಧಾತ್ರಿ ಪ್ರಸಾದವನ್ನು ತಿಂದರೆ ಆ ದೋಷ ಎಲ್ಲ ಹೋಗುತ್ತೆ. ಒಂದೇ ಒಂದು ಬೇಳೆ ಬಿದ್ದಿದೆ ಅನ್ನದಲ್ಲಿ, ಅಕ್ಕಿಯಲ್ಲಿ ಅನ್ನ ಆಗೋಯ್ತು. ಆ ಅನ್ನ ಊಟ ಮಾಡಿದ್ರೆ ಬಂತಲ್ಲ ಲೋಪ, ಬಂತಲ್ಲ ಬೇಳೆ. ಆದ ಕಾರಣ ಎಲ್ಲವೂ ಕೂಡ ಹೇಳಿ ಪ್ರಶ್ನೆಗಳು ಕೇಳಿದ ಸತ್ಯವ್ರತ ಅದಕ್ಕೆ ಉತ್ತರವನ್ನು ಹೇಳ್ತಾನೆ. ಯಾವುದು? ಸ್ವಾಮಿ ಮತ್ಸ್ಯ ರೂಪದಲ್ಲಿ. ಸಪ್ತ ಋಷಿಗಳು ಕೂಡ ಅಲ್ಲೇ ಇದ್ದಾರೆ. ಆಗ ಎಲ್ಲರೂ ಕೂಡ ಸಂತೋಷವಾಯಿತು. ಪ್ರಳಯ ಪಯಸಿ ಧಾತು ಸುಪ್ತ ಶಕ್ತೇ ಮುಖೇಭ್ಯ ಶ್ರುತಿಗಣ ಉಪನೀತಂ ಪ್ರತ್ಯುಪಾದಂತ ಹತ್ವ ದಿತಿಜ ಮಖತ ಯಚ್ಚ ಬ್ರಹ್ಮ ಸತ್ಯವ್ರತಾಯ ತಮಹಮಖಿಲ ಹೇತುಂ ಜಿಹ್ವಮೀನಮುನ್ನತೋಸ್ಮಿ ಅಂತ. ಇದು ಮತ್ಸ್ಯಾವತಾರದ ಸ್ವಾಮಿಯ ಧ್ಯಾನ ಶ್ಲೋಕ ಮತ್ಸ್ಯಮೂರ್ತಿಯದಾಯಿತು. 8ನೇ ಸ್ಕಂದ ಕಥೆಗಳ ಸಮುಚ್ಚಯ. ಮತ್ಸ್ಯಾವತಾರದ ಕಥೆ, ವಾಮನಾವತಾರದ ಕಥೆ, ಸತ್ಯವ್ರತ ರಾಜನ ಕಥೆ, ಗಜೇಂದ್ರ ಮೋಕ್ಷ ಇವೆಲ್ಲ ತುಂಬಿರೋದು 8ನೇ ಸ್ಕಂದದಲ್ಲಿ. ಕಥಾ ಅಷ್ಟೇ ಇರ್ತಕ್ಕಂಥ. ಅದರಲ್ಲೂ ಸ್ವಲ್ಪ ಸಿದ್ಧಾಂತ ಇದ್ದೇ ಇದೆ, ತತ್ವಶಾಸ್ತ್ರ. ಇನ್ನು ಮುಂದಕ್ಕೆ ಬರ್ತಕ್ಕಂಥದ್ದು ನವಮಸ್ಕಂಧ. ರಾಜೋವಾಚ ಮನ್ವಂತರಾಣಿ ಸರ್ವಾಣಿ ತ್ವಯೋಕ್ತಾನಿ ಶ್ರುತಾನಿ ಮೇ ವೀರ್ಯಾಣಿ ಅನಂತ ವೀರ್ಯಸ್ಯ ಹರೇಸ್ತತ್ರ ಕೃತಾನಿ ಚ. ಪುರಾಣ ಅಂತ ಹೇಳಿದ್ರೆ 5 ಲಕ್ಷಣದಿಂದ ಕೂಡಿರುತ್ತೆ. ಯಾವುದು? ಸರ್ಗಶ್ಚ ಪ್ರತಿಸರ್ಗಶ್ಚ ವಂಶೋ ಮನ್ವಂತರಾಣಿ ಚ ವಂಶಾನುಚರಿತಂ ನಾಮ ಪುರಾಣಂ ಪಂಚಲಕ್ಷಣಂ. ಇವ5 ಪುರಾಣದ ಲಕ್ಷಣ. ಸರ್ಗ ಬ್ರಹ್ಮದೇವರ ಸೃಷ್ಟಿಯಾಗುವುದಕ್ಕೆ ಮೊದಲು ಸೃಷ್ಟಿಯಾದದ್ದು ಸರ್ಗ. ಪ್ರತಿಸರ್ಗ ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಪ್ರತಿಸರ್ಗ. ಸರ್ಗಶ್ಚ ಪ್ರತಿಸರ್ಗ. ವಂಶ 2 ಪ್ರಸಿದ್ಧವಾದ ವಂಶಗಳು, ಒಂದು ಸೂರ್ಯವಂಶ, ಒಂದು ಚಂದ್ರವಂಶ. ಆ ವಂಶದ ಕಥೆಗಳೆಲ್ಲ ಬರ್ತಕ್ಕಂಥದ್ದು ಇವ5 ಸೇರಿದ್ರೆ ಪುರಾಣ ಅಂತ ಹೇಳ್ತಾರೆ. ಭಾಗವತದಲ್ಲಿ ಇವ5 ಕೂಡ ಇದೆ. 3, 4ನೇ ಸ್ಕಂದಗಳನ್ನು ಪರಮಾತ್ಮ ಸೃಷ್ಟಿ ಮಾಡಿದ ರೀತಿ ಸರ್ಗ ಪ್ರತಿಸರ್ಗ. ಮನ್ವಂತರ 8ನೇದರಲ್ಲಿ ನುಡಿತಾಯಿತು. ಮನ್ವಂತರಗಳನ್ನು 8ನೇ ಸ್ಕಂದದಲ್ಲಿ. ವಂಶಾನುಚರಿತ ಈ ವಂಶದ ಕಥೆಗಳು, ಸೂರ್ಯವಂಶ ಚಂದ್ರವಂಶದ ಕಥೆ. ಸೂರ್ಯವಂಶದ ಕಥೆ 9ನೇ ಸ್ಕಂದದಲ್ಲಿ. ಚಂದ್ರವಂಶದ ಕಥಾ ಪರೀಕ್ಷಿತ್ ರಾಜ ನಿಮ್ಮ ವಂಶ ಅಂದ್ರು. ಸರಿಯಾಗಿ ಕೂತ್ಕೊಂಡ, ನಮ್ಮ ವಂಶ ಸ್ವಾಮಿ ಹೇಳಿ, ಹಾಗಾದ್ರೆ ಖುಷಿಯಾಗಿ ನಮ್ಮದು ಅಂದರೆ. ಆವಾಗ ಚಂದ್ರವಂಶದ ಕಥಾ 10ನೇ ಸ್ಕಂದದಲ್ಲಿ ಬಂದಿರತಕ್ಕಂಥ. 11ನೇದು ತತ್ವಚಿಂತನೆ ಬರುವುದು. ಮನ್ವಂತರಾಣಿ ಸರ್ವಾಣಿ ತ್ವಯೋಕ್ತಾನಿ ಶ್ರುತಾನಿ ಮೇ. ಮನ್ವಂತರವನ್ನು ಕೇಳಿದ್ದಾಯಿತು. ವೀರ್ಯಾಣ ಅನಂತ ವೀರ್ಯ ಸಹ ಹರಿಸ್ತತ್ರ ಕೃತಾನಿ ಚ. ಪರಮಾತ್ಮ ಈ ವಂಶಗಳಲ್ಲಿ ಬಂದಿದ್ದಾನಲ್ಲ. ಸೂರ್ಯವಂಶದಲ್ಲಿ ರಾಮ ಎಂಬ ಹೆಸರಿನಿಂದ, ಚಂದ್ರವಂಶದಲ್ಲಿ ಕೃಷ್ಣ ಎಂಬ ಹೆಸರಿನಿಂದ ಸ್ವಾಮಿ 2 ವಂಶಗಳಲ್ಲಿ ಅವತಾರ ಮಾಡಿ ಲೋಕೋಪಕಾರ ಮಾಡಿದ್ದಾನೆ. ಸೂರ್ಯವಂಶದಲ್ಲಿ ರಾಮದೇವರು ಮೊದಲೇ ಬಂದ್ಬಿಡಲಿಲ್ಲ. ಎಷ್ಟೋ ಜನ ರಾಜರುಗಳು ಆದ ಮೇಲೆ ಬಂದದ್ದು. ಅಂಥವುದು ಮೊದಲು ಸೂರ್ಯ, ಮೊನ್ನೆ ಅಲ್ಲ, ಪರಮಾತ್ಮ. ಅವರ ಮಗ ಮರೀಚಿ, ಅವನ ಮಗ ಕಶ್ಯಪ, ಕಶ್ಯಪನ ಮಗ ಸೂರ್ಯ, ಅವನ ಮಗ ವೈವಸ್ವತಮನು, ಅವನ ಮಗ ಕುಕ್ಷಿ, ಅವನ ಮಗ ವಿಕುಕ್ಷಿ, ಅವನ ಮಗ ಇಕ್ಷ್ವಾಕು, ಅವನ ಮಗ ನಾಭಾಗ, ಅವನ ಮಗ ಮಾಂಧಾತ, ಅವನ ಮಗ ಅಂಬರೀಷ. ಇನ್ನು ಅನೇಕ ಜನ ರಾಜರುಗಳು. ಅವನ ಮಗ ಸತ್ಯವ್ರತ. ಈ ನೋಡಿದ್ರ ಸತ್ಯವ್ರತ ಅವನಲ್ಲ, ಇನ್ನೊಬ್ಬ ಸತ್ಯವ್ರತ. ಅವನಿಗೆ ತ್ರಿಶಂಕು ಅಂತ ಹೆಸರು. ಅವನ ಮಗ ಹರಿಶ್ಚಂದ್ರ, ಅವನ ಮಗ ಬಾಹುಕ, ಅವನ ಮಗ ಲೋಹಿತಾಶ್ವ, ಅವನ ಮಗ ಸಗರ, ಅವನ ಮಗ ಅಂಶುವಂತ,
ಅವನ ಮಗ ದಿಲೀಪ, ಅವನ ಮಗ ಭಗೀರಥ, ಅವನ ಮಗ ಕಕುಸ್ಥ, ಅವನ ಮಗ ರಘು, ಅವನ ಮಗ ಅಜ, ಅವನ ಮಗ ದಶರಥ, ಅವನ ಮಗನೇ ರಾಮ. ಇದು ರಾಮಾವತಾರ ಯಾವ ರೀತಿ ಬಂತು ನೋಡು. ಸೂರ್ಯವಂಶದ ಎಲ್ಲ ರಾಜರುಗಳು, ಮಹನೀಯರು, ಸೂರ್ಯವಂಶದ ರಾಜರುಗಳ ಸ್ಮರಣೆ ಮಾಡಿದರೆ ಅದು ಪುಣ್ಯ ಪ್ರಾಪ್ತಿ. ಸೂರ್ಯವಂಶದ ರಾಜರುಗಳು ಹಾಗಾದ್ರೆ ಇವರೆಲ್ಲ ಪರಮಾತ್ಮ ಬ್ರಹ್ಮದೇವರು ಎಲ್ಲ ಬಂದಾಗ ಸೂರ್ಯನು ಕೂಡ ಬಂದ. ಸೂರ್ಯ ವಂಶ ಆಗ್ಬೇಕು, ಮುಂದುವರಿಬೇಕಲ್ಲ. ಸೂರ್ಯನ ಮಗನೇ ವೈವಸ್ವತಮನು. ಈ ಮಧ್ಯದಲ್ಲಿ ಒಂದು ಋಷಿಗಳ ವಂಶವೂ ಬರುತ್ತೆ 9ನೇ ಸ್ಕಂದದಲ್ಲಿ. ಋಷಿಗಳ ವಂಶ ಕಥಾನಕ. ರುಚಿಕ ಅತಿ ದೊಡ್ಡ ಋಷಿ. ರುಚಿಕ ತಪಸ್ಸು ಮಾಡಿದ್ದಾನೆ, ತುಂಬ ತಪಸ್ಸು, ಕೃಶವಾದ ತಪಸ್ಸು. ವರ್ಷಗಳು ಕಳೆದು, ಸಾವಿರಾರು ವರ್ಷಗಳು ತಪಸ್ಸಿಂದ ಎದ್ದ ಮೇಲಕ್ಕೆ ಮದುವೆ ಮಾಡ್ಕೋಬೇಕು ಅನ್ನಿಸ್ತು. ಯಾರನ್ನು ಕೇಳಬೇಕು ವಧುವನ್ನ? ಹೋಗಿ ನೇರವಾಗಿ ಇಂದ್ರನೇ ಗಾಧಿ ಅಂತ ಹೆಸರಿಂದ ಕೊಟ್ಟಿರ್ತಾನೆ. ಗಾಧಿ ಆ ರಾಜನನ್ನ ಕೇಳಿದ, ಹೋಗಿ ನಿನ್ನ ಮಗಳು ಸತ್ಯವತಿ ಇದ್ದಾಳಲ್ಲ, ಕೊಟ್ಬಿಡು ನನ್ನ ವಿವಾಹ. ಆಗ ರಾಜ ಯೋಚನೆ ಮಾಡಿದ, ಕಂಡು ಮಗಳನ್ನ ಇವನು ಕೊಡೋದೆ, ಮೋಕ್ಷಕ್ಕಾಗಿ ಆತುರ ಪಡುತ್ತಿರುವವರಿಗೆ ಮಗಳನ್ನು ಕೊಡಬಾರದು, ರೋಗಿಗೆ ಮಗಳನ್ನು ಕೊಡಬಾರದು, ಜಿಪುಣನಿಗೆ ಮಗಳನ್ನು ಕೊಡಬಾರದು, ಹಿಂಸಕರಿಗೆ ಮಗಳನ್ನು ಕೊಡಬಾರದು. ಇವೆಲ್ಲ ನಿಯಮ ಇದೆ. ಹೆಣ್ಣು ಮಕ್ಕಳ ಮಗಳನ್ನು ಯಾರಿಗೆ ಕೊಡಬಾರದು. ಜಾಮಾತೃ ಲಕ್ಷಣ, ಅಳಿಯನ ಲಕ್ಷಣ ಹೇಗಿರಬೇಕು. ಇವನನ್ನ ಕೊಡುವುದು ಇವನಿಗೆ ಕೊಡಲ್ಲ ಅಂದ್ರೆ ಏನು ಶಾಪ ಕೊಡ್ತಾನ. ಅದಕ್ಕೇನು ಮಾಡ್ತಾನೆ ಗಾಧಿರಾಜ? ಒಂದು ತಂತ್ರ ಮಾಡಿದ. ರಾಜ ಲೌಕಿಕ ಕೇಳಬೇಕು ಚಿಂತನೆ, ಮಹರ್ಷಿಯೇ ನಿನಗೆ ಮಗಳನ್ನು ಕೊಡುವುದು ನನಗೆ ಹೆಮ್ಮೆ, ಸಂತೋಷದ ವಿಚಾರ. ಆದರೆ ನಾನು ವರದಕ್ಷಿಣೆ ಕೊಡ್ತೇನೆ, ಕೊಡದಲೇ ಇರಲ್ಲ. ನೀನು ವಧುದಕ್ಷಿಣೆ ಕೊಡಬೇಕು. ವಧುದಕ್ಷಿಣೆ ಏನು ಕೊಡಬೇಕು ಅಂತ ಕೇಳಿದಾಗ 1,000 ಕುದುರೆಗಳು. ಆ ಕುದುರೆ ಬಣ್ಣ ಕೆಂಪಗಿರ್ಬೇಕು, ಸ್ವಲ್ಪ ಕಪ್ಪು ಮಿಶ್ರವಾದ ಕೆಂಪು, ಮೆರೂನ್ ಅಂತೀವಲ್ಲ ಆ ಬಣ್ಣ ಇರಬೇಕು. ಒಂದು ಕಿವಿ ಬೆಳ್ಳಗಿರಬೇಕು, ಒಂದು ಕಿವಿ ಶುದ್ಧ ಕೆಂಪಾಗಿರ್ಬೇಕು. ಇಂಥ 1000 ಕುದುರೆಗಳನ್ನು ತಗೊಂಡ್ಬ, ನನ್ನ ಮಗಳಿಗೆ ನಾನು ಕೊಟ್ಟು ಮದುವೆ ಮಾಡ್ತೀನಿ ಅಂತ. ಅರ್ಥ ಏನು? ಅಂಥ ಕುದುರೆ ಸಿಗಲ್ಲ, ನನ್ನ ಮಗಳನ್ನು ಕೊಡೋದು ಬೇಡ ಅಂತ. ಇವನು ಹೋದ, ರುಚಿಕ ವರುಣನನ್ನ ಕೇಳಿದ. ವರುಣ ಅಷ್ಟೇ ಆಗಪ್ಪ ತಗೊಂಡು ಹೋಗ್ತಾ ಕೊಟ್ಟ. ವರುಣ ಲೋಕದಿಂದ 1000 ಕುದುರೆಯನ್ನು ತಂದು ನಿಲ್ಲಿಸ್ಬಿಟ್ಟ ಮನೆ ಮುಂದೆ. ಮಹಾರಾಜ ಕುದುರೆಗಳೆಲ್ಲ ಬಂದಿದೆ, ಕೊಡೋ ನಿನ್ನ ಮಗಳನ್ನ. ಆಡಿದ ಮಾತಿನ ಪ್ರಕಾರ ಕೊಡಲೇಬೇಕಾಯ್ತು. ಗಾಧಿರಾಜ ಮಗಳನ್ನ ಸತ್ಯವತಿಯನ್ನ ಕೊಟ್ಟು ವಿವಾಹ ಮಾಡಿಬಿಟ್ಟ. ವಿವಾಹವಾದ ಮೇಲೆ ತಪಸ್ಸು ಮಾಡ್ತಲೇ ಇದ್ದಾನೆ ರುಚಿಕ, ಗೃಹಸ್ಥ ತಪಸ್ಸು. ಹೋಮ ಮಾಡ್ದ. ಆವಾಗ ಇವಳು ಹೇಳಿದ್ರು, ಸತ್ಯವತಿಯ ಅಮ್ಮ ಹೇಳ್ತಾ ಇದ್ದ, ರುಚಿಕನ ರಾಜನ ಗಾಧಿಯ ಹೆಂಡತಿ, ಅಯ್ಯೋ ನಮ್ಮ ಅಪ್ಪನ ಮನೆ ನಾನು ಒಬ್ಬಳೇ ಬೆಳೆದೆ, ನಿಮಗೂ ಧಾರೆ ಎರೆದ್ಬಿಟ್ರು. ನಮ್ಮ ಅಪ್ಪನ ಮನೇಲಿ ಒಬ್ಬ ಮಗಳು ಇಲ್ಲ, ಮಗು ಇಲ್ಲ. ನಮ್ಮ ಅಮ್ಮನಿಗೂ ಒಂದು ಮಗುವಾಗಬೇಕು, ನನಗೂ ಮಗುವಾಗಬೇಕು ಅಂತ ಹೇಳಿದ್ರು. ಆಯ್ತು ಅಂದ ಋಷಿಕ. 2 ಮಂಡಲಗಳನ್ನು ಮಾಡಿ, 2 ಹೋಮ ಕುಂಡಗಳನ್ನು ಮಾಡಿ, ಹೋಮ ಮಾಡಿ 2 ಹವಿಸ್ಸುಗಳನ್ನು ಪ್ರತ್ಯೇಕ ಮಾಡ್ದ. ತನ್ನ ಹೆಂಡತಿಗೆ 1, ಅತ್ತೆಗೆ 1 ಅಂತ ಮಾಡ್ದ ಪಾತ್ರೆ. ಆವಾಗ ಕೊನೆಯಲ್ಲಿ ಹೇಳ್ತಾ ಹೋಗ್ತಾರೆ, ಅವನು ಯಾವಾಗ 2 ಪಾತ್ರೆಯಲ್ಲಿ ಮಾಡಿದನೋ, ಹೋಮ ಮುಗಿದ ಮೇಲೆ ಅವಭೃತ ಸ್ಥಾನಕ್ಕೆ ಹೋದ. ನಾನು ಸ್ಥಾನಕ್ಕೆ ಹೋಗ್ತೀನಿ, ನಿಮ್ಮ ತಾಯಿ 1 ಮಗಳದ್ದು ತಿಂದುಬಿಡಿ ಅಂತ ಹೇಳ್ಬಿಟ್ಟು ಹೋದ. ಇಲ್ಲೇನಾಯ್ತು ವಿಧಿ? ತಾಯಿ ತಿನ್ನೋದನ್ನ ಮಗಳು ತಿನ್ಬಿಟ್ಲು, ಮಗಳು ತಿನ್ನೋದನ್ನ ತಾಯಿ ತಿಂದು ಅಸ್ತವ್ಯಸ್ತ ಬಂದ ತಪಸ್ಸಿನಿಂದ. ಯಾವುದು ತಿಂದೆ? ಅಯ್ಯೋ, ನಮಗೆ ವೇದ ವಿದ್ವಾಂಸನಾದ ಮಗ ಹುಟ್ಟಬೇಕು, ಋಷಿ, ಅದನ್ನ ತಿಂದುಬಿಟ್ಟಿಯ ನೀನು. ನಿಮ್ಮ ಅಮ್ಮನಿಗೆ ಒಳ್ಳೆ ಕ್ಷತ್ರಿಯನಾದ ಮಗ ಹುಟ್ಟಬೇಕು, ಅವನು ಇದನ್ನು ತಿಂದುಬಿಟ್ಲೆ ಬ್ರಾಹ್ಮಣ, ಎದುರು ಬದಲಾಗೋಯ್ತಲ್ಲ ಅಂದ ರುಚಿಕ. ಚಿಂತೆ ಇಲ್ಲ, ಆಗಲಿ ಬಿಡು ಅಂದ. ಆಗ ಸತ್ಯವತಿಯ ಗರ್ಭದಲ್ಲಿ ಹುಟ್ಟಿದವನೇ ಕುಶಿರಾಜ. ಕುಶಿರಾಜ ಮುಂದೆ ಕೌಶಿಕನಾಗಿ, ಆಮೇಲೆ ವಿಶ್ವಾಮಿತ್ರನಾಗಿ, ಆಮೇಲೆ ವಸಿಷ್ಠರ ಸಮದಲ್ಲಿ ನಿಂತು ಗಾಯತ್ರಿ ಮಂತ್ರವನ್ನು ಕಂಡುಕೊಟ್ಟವನಾದ. ರುಚಿಕನ ಮಗ ಜಮದಗ್ನಿ. ಜಮದಗ್ನಿ ಅಬ್ಬಾ
ಕೋಪ ಅಲ್ಲ ಅವನಿಗೆ, ಉದ್ವೇಗ. ಏನೇ ಬ್ರಾಹ್ಮಣನಾದರೂ ಕೂಡ ಕ್ಷತ್ರಿಯನಂತೆ ಇರ್ತಾನೆ. ಅದರ ಬದಲಾಗಿ ಏನಾಯ್ತು, ಕೌಶಿಕ ಬಂದ ಬೇಟೆ ಆಡಿಕೊಂಡು, ತುಂಬಾ ಆಯಾಸವಾಯಿತು, ಬಾಯಾರಿಕೆ ಆಯಿತು, ನೀರು ಕುಡಿಬೇಕು ಅಂತ ಬಂದ. ಹೇಳಿ ಕಳಿಸ್ದ ಸೈನಿಕರ ಕೈಲಿ, ನಮ್ಮ ರಾಜನಿಗೆ ಸ್ವಲ್ಪ ನೀರು ಕೊಡ್ಬೇಕಂತೆ ಅಂತ. ವಸಿಷ್ಠರ ಆಶ್ರಮ. ವಸಿಷ್ಠರು ಹೇಳಿದ್ರು, ಬರೀ ನೀರು ಮಾತ್ರ ಅಲ್ಲ, ನಿಮ್ಮ ರಾಜನನ್ನೇ ಇಲ್ಲಿಗೆ ಬರ ಹೇಳು, ಇಲ್ಲಿ ಊಟ ಮಾಡ್ಕೊಂಡು ಹೋಗಿ. ಸ್ವಲ್ಪ ದೊಡ್ಡ ಸೈನ್ಯ ತುಂಬ ದೊಡ್ಡದಾಗಿದೆ, ಎಲ್ಲರನ್ನೂ ಕರ್ಕೊಂಬನ್ನಿ. ಆನೆ ಕುದುರೆ ಊರಿಗೆಲ್ಲ ಅವಕ್ಕೂ ಆಹಾರ ಕೊಡ್ತೀವಿ ನಮ್ಮ ಆಶ್ರಮದಲ್ಲಿ. ಏನು ಕೊಡ್ತಾನ್ರಿ, ಒಂದು ಆಶ್ರಮ, ಒಂದು ಗುಡಿಸು ಅಷ್ಟೇ ಇರೋದು, ಎದುರುಗಡೆ ಒಂದು ಹಸು ಮಾತ್ರ ಇದೆ. ಬಂದ, ಕುಳಿತುಕೊಂಡ ರಾಜ, ಖುಷಿ ರಾಜ. ಏನು ಕೊಡ್ತಾನೆ ಈ ಬ್ರಾಹ್ಮಣ, ಈ ಋಷಿ? ಕರಡುಬಿಟ್ಟು ಆಹ್ವಾನ ಮಾಡಿಬಿಟ್ಟಿದಾನಲ್ಲ, ನೋಡ್ತಾನೇ ಕೂತಿದ್ದಾನೆ. ಔತಣಕ್ಕೆ ಏರ್ಪಡಿಸ್ಬೇಕು. ಬರೀ ನೀರು ಕೇಳಕ್ಕೆ ಬಂದಿದ್ದು. ಯಾಕೆ ಮಾಡ್ತಾರೆ? ಏನು ಅಡುಗೆ ಸೂಚನೆ ಇಲ್ಲ, ಪದಾರ್ಥ ಇಲ್ಲ, ಏನೂ ಇಲ್ವಲ್ಲ. ಆಗ ವಸಿಷ್ಠರ ಹೆಂಡತಿ ಅರುಂಧತಿ ದೇವಿಯರು ಪೂಜೆ ಸಾಮಾನೆಲ್ಲ ತಗೊಂಡು ಬಂದು ಆ ಎದುರಿಗಿರುವ ಹಸು, ಆ ಹಸು ಯಾವುದು? ಕಾಮಧೇನುವಿನ ಮಗಳು ನಂದಿನಿ. ಅವಳು ಆ ನಂದಿನಿ ಹಸುವಿಗೆ ಪೂಜೆ ಮಾಡಿದಾಗ ಕೈ ಮುಗಿದು, ಹೇ ಮಹಾತಾಯಿ, ಅತಿಥಿಗಳು ಬಂದಿದ್ದಾರೆ, ಅವರಿಗೆಲ್ಲ ಆಹಾರ ಬೇಕಮ್ಮ ಅಂದಾಗ ನೀರನ್ನು ಪ್ರೋಕ್ಷಣೆ ಮಾಡಲು ಮೈ ಕೊಡವಿತು ಹಸು. ಹಸುವಿನ ಒಂದೊಂದು ರೋಮದಿಂದಲೂ ಕೂಡ ಸಾವಿರಾರು ಜನಕ್ಕಾಗುವಷ್ಟು ಅಡಿಗೆ ಹಸುವಿನ ಹತ್ರ ಬಂತು. ರಾಜನಿಗೆ ಔತಣ ಮಾಡೇ ಬಿಟ್ಟರು ವಸಿಷ್ಠರು. ಊಟ ಮಾಡ್ಕೊಂಡು ಸುಮ್ಮಬೇಕಾಗಿತ್ತೋ ಇಲ್ವೋ? ರಾಜ ಅಂದ, ಇಂಥ ಅಮೂಲ್ಯವಾದ ವಸ್ತು, ಶ್ರೇಷ್ಠವಾದ ವಸ್ತು ಅರಮನೆಗಳಲ್ಲಿ ಇರಬೇಕು, ನಮ್ಮ ಹತ್ರ ಇರಬೇಕು, ನಿಮ್ಮ ಹತ್ರ ಎಲ್ಲ ಇರೋದು, ಕೊಡೆಯೋದನ್ನ ಅಂದ. ಎಲ್ಲರೂ ಆಗ ವಸಿಷ್ಠರು ಇಲ್ಲ ಅಂದಿಲ್ಲ, ಬೇಡ ಅಂದಿಲ್ಲ, ಕರ್ಕೊಂಡು ಹೋಗಪ್ಪ ಹೇಳ್ದ ಖುಷಿರಾಜ ಸೈನ್ಯಕ್ಕೆ. ಕರ್ಕೊಂಡ್ರು ಹಸುನ. ಬಂದರು, ಹಸುವನ್ನ ಹಿಡ್ಕೊಂಡ್ರು. ಹಸು ಕೊಡವು ಬಿಡ್ತು, ಮೈ ಕೊಂಬನ್ನ ಅಳ್ಳಾಡಿಸಿತು, ಒಂದು ಹೆಜ್ಜೆ ಮುಂದೆ ಇಡಲಿಲ್ಲ. ಸಾವಿರಾರು ಸೈನಿಕರು ಎಳೆದರೂ ಬರಲಿಲ್ಲ ಹಸು. ಆಗ ಅರುಂಧತಿಯವರು ತಿರ್ಗಾ ಪೂಜೆ ಮಾಡ್ತಾರೆ, ಅಮ್ಮ ಹೊರಟೋಗ್ತಿದ್ಯಾ ಅಂತ. ಆಗ ರಾಜ ಹೇಳ್ದ, ಕೈ ಕಾಲು ಕಟ್ಟಿ ಹೊತ್ಕೊಂಡ್ಬಿಟ್ರು ಅಂದ. ಹಸುವನ್ನ ಕೈ ಕಾಲು ಕಟ್ಟಿ ಹೊತ್ಕೊಳ್ಳೋದು ಯಾವಾಗ? ಅದು ತೀರಿ ಹೋದಾಗ, ಸತ್ತೋದಾಗ ಹೊತ್ಕೋತಾರೆ. ಅಯ್ಯೋ ಅಂದ್ಬಿಟ್ರು ವಸಿಷ್ಠರು. ಬದುಕಿರೋ ಹಸುಗೆ ಏನು ಕೊಡ್ತಾ ಇದ್ದಾನೆ? ಯಾವಾಗ ಅರುಂಧತಿ ದೇವಿಯರು ಪೂಜೆ ಮಾಡಿದ್ರು, ಸೈನಿಕರೆಲ್ಲ ಬಂದರು, ಸರಪಳಿಗಳನ್ನು ತಗೊಂಡು ಕಟ್ಟಕ್ಕೆ ಹಸುವನ್ನ. ಆಗ ಹಸು ಮೈ ಕೊಡವಿತು. ಹಸುವಿನ ಒಂದೊಂದು ರೋಮದಿಂದ ನೂರಾರು ಸೈನಿಕರು ನುಗ್ಗಿ ಬಂದರು, ಆಯುಧ ಹಿಡ್ಕೊಂಡು. ವಸಿಷ್ಠರ ಆಶ್ರಮದಲ್ಲಿ ರಕ್ತಪಾತ, ಎರಡೂ ಕಡೆ ಯುದ್ಧ. ವಸಿಷ್ಠರ ಸೈನಿಕರು, ಹಸುವಿನ ಸೈನಿಕರೆಲ್ಲ ಗೆದ್ದರು, ರಾಜನ ಸೈನಿಕರು ಸೋತರು. ರಾಜ ಅಂದುಕೊಂಡ, ಒಬ್ಬ ಋಷಿ ಕಾಡಿನಲ್ಲಿ ಸೇರಿಕೊಂಡಿದ್ದಾನೆ, ನನ್ನನ್ನು ಜಯಿಸ್ಬಿಟ್ನಲ್ಲ ಇವನು, ಎಷ್ಟು ಪ್ರಬಲವಾದ ಮಹಿಮೆ ಇರಬೇಕು, ಈ ಹಸು ನಮಗೆ ಬೇಕು ಅಂತ ಹೇಳಿ ಕಣೆಗೆ, ಯಾತಕ್ರಿ ನನಗೆ ಇದು ಈ ಶಕ್ತಿ, ಕ್ಷತ್ರಿಯ ಶಕ್ತಿ? ಆಗಲೇ ಶ್ಲೋಕ ಬಂದದ್ದು, ಬಲಂ ಕ್ಷತ್ರಿಯ ಬಲಂ ಬ್ರಹ್ಮತೇಜೋ ಬಲಂ ಬಲಂ. ಯಾವುದು ಬಲ ಅಂದರೆ ಬ್ರಹ್ಮ ತೇಜಸ್ಸೇ ಬಲ, ಕ್ಷತ್ರಿಯ ಬಲ ಏನು ಪ್ರಯೋಜನ ಇಲ್ಲ ಅಂದ್ಕೊಂಡು ನಾ ಹೇಳಿದ ಸೈನಿಕರಿಗೆ ಕರೆದ, ನಾನು ಊರು ಬರಲ್ಲ, ಹೋಗೋಣ, ನನ್ನ ಕ್ಷಾತ್ರ ಧರ್ಮ ಏನು ಪ್ರಯೋಜನಕ್ಕೆ ಬಂತು? ಈ ಬ್ರಾಹ್ಮಣನಂತೆ, ಈ ಋಷಿಯಂತೆ ನಾನು ಋಷಿ ಆಗಬೇಕು, ಋಷಿ ಆಗುತ್ತೇನೆ. ಹೆಸರನ್ನು ಬದಲಿಸಿಕೊಂಡ, ಪ್ರಪಂಚಕ್ಕೆ ಮಿತ್ರನಾಗಬೇಕು, ವಿಶ್ವಕ್ಕೆ ಮಿತ್ರ, ವಿಶ್ವಾಮಿತ್ರ ಅಂತ ಅವನೇ ವಿಶ್ವ. ಆಪೋದೇವಿಯರ ಅನುಗ್ರಹದಿಂದ ಅವನು ಸಂಪಾದನೆ ಮಾಡಿಕೊಂಡ ಮಂತ್ರಶಕ್ತಿಯನ್ನ. ಆಪೋದೇವಿಯರ ಅನುಗ್ರಹ ಬೇಕೇ ಬೇಕು, ಸಂಧ್ಯಾವನೆಯಲ್ಲಿ ಇದೆ ಅದು, ಆಪೋದೇವಿಯರ ಅನುಗ್ರಹ. ಆಗ ತಕ್ಷಣವೇ ಇನ್ನ ವಸಿಷ್ಠರು ಯಾವುದು ಆಗಲ್ಲ ಅಂದರೆ ತಾನ ಕಾರ್ಯ ಕೊಡೋದು. ವಸಿಷ್ಠರ ಮೇಲೆ ಆಕ್ರೋಶ ಬಂದೇ ಬಿಡಿದೆ. ವಸಿಷ್ಠರು ಹೇಳಬೇಕು, ನೀನು ನನ್ನ ಸಮನಾದೆ, ಬ್ರಹ್ಮರ್ಷಿ ಆದೆ, ಮಹರ್ಷಿ ಆದೆ, ಸಪ್ತರ್ಷಿ ಆದೆ, ಬರಬೇಕಲ್ಲ. ಅದಕ್ಕಾಗಿ ಬೇಕಾದಷ್ಟು ತಪಸ್ಸು ಮಾಡ್ತಾ ಇದ್ದಾರೆ. ವಿಶ್ವಾಮಿತ್ರನ ತಪಸ್ಸು ತುಂಬ ಘೋರವಾದದ್ದು. ಕೊನೆಗೆ ವಸಿಷ್ಠರೇ ಹೇಳ್ತಾರೆ, ನೀನು ಬ್ರಹ್ಮರ್ಷಿ ಆದೆ ಅಂತ ಒಪ್ಕೋತಾರೆ ವಸಿಷ್ಠರು. ಈ ಕಥಾಭಾಗ ತುಂಬ ವಿಶೇಷವಾದದ್ದು. ಇದು 9ನೇ ಸ್ಕಂದದಲ್ಲಿ ಋಷಿಗಳ ಚರಿತ್ರೆ. ಅಲ್ಲೇನಾಗಿದೆ, ಋಷಿಕರ ಮಗ ಜಮದಗ್ನಿ ರೇಣುಕೆಯಿಂದ ವಿವಾಹವಾಗಿದ್ದಾನೆ.
ರೇಣುಕೆಯನ್ನು ವಿವಾಹವಾಯಿತು. ಜಮದಗ್ನಿಗಳು ನಿತ್ಯ ದೇವರ ಪೂಜೆ ಮಾಡಬೇಕು. ರೇಣುಕೆ ಏನ್ ಮಾಡಬೇಕು, ಪ್ರತಿನಿತ್ಯ ಮರಳಿನಲ್ಲಿ ಒಂದು ಪಾತ್ರೆಯನ್ನು ಮಾಡಿಕೊಂಡು ಆಗ ಶುದ್ಧಿಯಾದ ನೀರನ್ನು ತರಬೇಕು. ಅಗ್ರ್ಯೋದಕ, ಅಗ್ರ್ಯೋದಕ ದೇವರ ಪೂಜೆಗೆ ಉಪಯೋಗಿಸುವ ನೀರು. ಅದು ಎಷ್ಟಿರಬೇಕು, ಒಂದು ಬಿಂದಿಗೆಯಲ್ಲಿ ತಂದು 5 ಭಾಗ ಮಾಡ್ಕೊಳ್ಳಿ. ಜಾಗ ಇದ್ರೆ 5 ಭಾಗ ಮಾಡಿಕೊಂಡೇ ತಗೊಂಡ್ಬರ್ಬೋದು. ಸಂಧ್ಯಾ ವಂದನೆ ಒಂದು, ಅರಿಕೆಗೆ ಕೊಡಕ್ಕೆ ಸಂಧ್ಯಾ ವಂದನೆಗೆ, ನಿರ್ಮಾಲ್ಯ ವಿಸರ್ಜನೆ ಒಂದು, ಶುದ್ಧೋದಕಕ್ಕೆ ಒಂದು, ನೈವೇದ್ಯಕ್ಕೆ ಒಂದು, ಇತರೆ ಕಾರ್ಯಗಳಿಗೆ ಒಂದು. ಇವು 5ರಲ್ಲಿ ಇಟ್ಕೋಬೇಕು ಅಗ್ರೋದಕವನ್ನ. 5 ತಂಬಿಗೆಗಳಲ್ಲಿ ತರಬೇಕಲ್ಲ. ಅವರು ಒಂದು ದಿನ ತಡ ಆಯಿತು. ಯಾತಕ್ಕೆ ತಡ ಆಗ್ತಾ ಇದೆ ಅನ್ಕೊಂಡಂತೆ ಮಲಗ್ನಿ ಗೊತ್ತಾಗೋಯ್ತು. ಕೂತ್ಕೊಂಡು ಕಣ್ಣು ಮುಚ್ಚಿ ಕುಳಿತ. ಅವಳು ಯಾತಕ್ಕೆ ತಡವಾಗಿ ತಂದಳು ನೀರನ್ನ ನೋಡ್ತಾ ಇದ್ದಾನೆ. ಯಾವುದೋ ಗಂಧರ್ವರು, ಚಿಕ್ಕ ವಯಸ್ಸು, ಗಂಡು ಹೆಣ್ಣು, ಆಗ್ತಾನೆ ವಿವಾಹವಾಗಿ ನದಿ ಹತ್ರಕ್ಕೆ ಬಂದಿದ್ದಾರೆ ಆಟ ಆಡಕ್ಕೆ. ಅದನ್ನ ನೋಡ್ತಾನೆ ನಿಂತ್ಕೊಂಡ್ಬಿಟ್ಟು, ಎಷ್ಟು ಚಂದಿದ್ದಾರೆ, ಅಯ್ಯೋ ವಧುವರರು ಅಂತ ಹೇಳು. ಯಾವಾಗ ಮನೋವ್ಯಾಪಾರ ಆ ಕಡೆ ಹೊರಟೋಯ್ತೋ ನೀರು ಅಶುದ್ಧ. ಎಷ್ಟು ದಿವಸದಿಂದ ಹೀಗೆ ಮಾಡ್ತಾ ಇದೆಯಾ? ಕರೆದ ಮಕ್ಕಳನ್ನ ಮಲಗ್ನಿ 3 ಜನ, 4 ಜನ ಮಕ್ಕಳು, 3 ಜನರನ್ನ ಕರೆದ. ಮೊದಲು, ಏನಪ್ಪ ನಿಮ್ಮ ಅಮ್ಮನ ತಲೆ ಕತ್ತರಿಸೋದು? ತಲೆ ಕತ್ತರಿಸೋದು ನಮಾತು ಪರದೇವತಾ, ತಾಯಿಗಿಂತ ದೊಡ್ಡ ದೇವತೆ ಇನ್ನೊಬ್ಬರಿಲ್ಲ. ಪರಶುರಾಮ, ಪರಶುರಾಮ ದೇವರೇ 4 ದೇವರು. ರಾಮ, ನಿಮ್ಮ ತಾಯಿಯ ತಲೆಯನ್ನು ಕತ್ತರಿಸು, ಹೇಳಿದ್ರೆ ಕತ್ತರಿಸು. ಭೇಷ್ ಮಗನೇ, ಒಳ್ಳೆ ಕೆಲಸ ಮಾಡಿದೆ ಕಣ. ಏನ್ ಬೇಕು ನಿನಗೆ ವರ? ಅಮ್ಮನ ಬದುಕಿಸ್ಕೊಡು. ಇದೇ ಪರಶುರಾಮ ದೇವರು. ಭಾರ್ಯೆ ಹೆಂಡತಿ, ಅಪರಾಧ ಮಾಡಿದ ತಪ್ಪು, ಕುಪಿತ ಕೋಪಗೊಂಡ, ಆರ್ಯ ತಂದೆಯ ಆಜ್ಞೆ ಅನುಮತಿಯನ್ನು ಪಾಲಿಸಿದ. ಭಾರ್ಯಾಪರಾಧ ಕುಪಿತಾರ್ಯಾಜ್ಞೆಯ ನಗತ ಆರ್ಯಾತ್ಮಸೂಗಲ ತರೋ. ಭಾರ್ಯಾಪರಾಧ ಅದು ಜಮದಗ್ನಿಗಳ ಪರಶುರಾಮ ದೇವರ ಕಥಾಭಾಗ ಈ 9ನೇ ಸ್ಕಂದದಲ್ಲಿ ಬಂದಿದೆ. ಜಮದಗ್ನಿ ಮತ್ತು ವಿಶ್ವಾಮಿತ್ರರ ಕಥಾಭಾಗ, ಋಷಿಗಳ ಚರಿತ್ರೆ. ಸೂರ್ಯವಂಶ ಮುಂದುವರ್ಕೊಂಡು ಬಿಡ್ತಲೇ ಇದೆ. ಸೂರ್ಯವಂಶ ಬಂತು. ಅದಕ್ಕಾಗಿ ವೈವಸ್ವತಮನು, ಇನ್ನು ಅನೇಕ ಜನ ರಾಜರುಗಳು ನಾಭಾಗ, ಅಣ್ಣ ತಮ್ಮಂದ್ರು ಅವರಿಗೆ ಭಾಗ ಕೊಡಲೇ ಇಲ್ಲ ಆಸ್ತಿಯಲ್ಲಿ. ಆಗ ಕೇಳಿದ ವಸಿಷ್ಠರನ್ನ, ಕುಲಪುರೋಹಿತರು, ಚಿಂತೆ ಮಾಡಬೇಡ, ಹಿಮಾಲಯದಲ್ಲಿ ಒಬ್ಬ ದೊಡ್ಡ ರಾಜ ಯಾಗ ಮಾಡಿ ವಸ್ತುವೆಲ್ಲ ಅಲ್ಲೇ ಬಿಟ್ಟು ಹೋಗಿದ್ದಾನೆ, ಅದು ತಗೊಂಡು ಹೋಗ್ಬೋದು. ಹೋಗಿ ತಗೊಂಡು ಬಂದ ಅವನು. ಅಷ್ಟೊತ್ತಿಗೆ ಇನ್ನೂ ಅಯೋಧ್ಯೆ ಬಂದಿರಲಿಲ್ಲ ರಾಜಧಾನಿಯಾಗಿ. 2 ಕಡೆ ಇದ್ದಾರೆ ಭರತಖಂಡದಲ್ಲಿ. ಹೀಗೆ ಇದ್ದಾಗ ನಾಭಾಗ ಮಾಂಧಾತ ಅಳ್ತಾ ಇದ್ದಾನೆ. ಮಗು, ಇಂದ್ರದೇವರೇ ಬಂದು ತಮ್ಮ ಕೈಯಿನ ಬೆರಳನ್ನ ಮಗುವಿನ ಬಾಯಿನಲ್ಲಿ ಇಟ್ಟರಂತೆ ಇಂದ್ರದೇವರು. ಆ ಮಗು ಅಳೋದು ನಿಲ್ಲಿಸ್ತಂತೆ. ಮಾಂಧಾತ, ಅಳಬೇಡ. ಆಮೇಲೆ ಬಂದವನೇ ಅಂಬರೀಷ, ಪ್ರಸಿದ್ಧವಾದ ಅರಸು. ಏಕಾದಶಿಯನ್ನ ಕಟ್ಟುನಿಟ್ಟಾಗಿ ಪಾಲಿಸಿದ. ಭಾಗವತದ ಉಲ್ಲೇಖ ಜಾಸ್ತಿ ಇದೆ. ಅಂಬರೀಷೋಪಾಖ್ಯಾನ, ಅಂಬರೀಷ. ಎಲ್ಲ ತಿಥಿಗಳು ಇದೆ. ಪರಮಾತ್ಮ ಕರೆದ ದೇವತೆಗಳೆಲ್ಲರನ್ನು, ಯಾರ್ಯಾರಿಗೆ ಯಾವ್ಯಾವ ತಿಥಿ ಬೇಕು ತಗೊಳ್ಳಿ ಅಂತ ಹೇಳಿದ. ಪಾಡ್ಯ ಯಾರ್ಯಾರು ಬೇಕು? ಅಗ್ನಿ, ನನಗಿರ್ಲಿ ಅಂತ ತಗೊಳ. ದ್ವಿತೀಯ ಚಂದ್ರನಿಗೆ ತಗೊಳ್ಳೋ, ದ್ವಿತೀಯ ಚಂದ್ರ. ದ್ವಿತೀಯ ಯಮನಿಗೆ, ಯಮ ದ್ವಿತೀಯ. ತೃತೀಯ ಗೌರಿ ತಗೊಂಡ್ರು, ಸ್ವರ್ಣ ಗೌರಿ ಬಂದ ತೃತೀಯ. ಚತುರ್ಥಿ ವಿನಾಯಕ ತಗೊಂಡ. ಪಂಚಮಿ ಗರುಡದೇವರು ತಗೊಂಡ್ರು ಪಂಚಮಿಯನ್ನ. ಷಷ್ಠಿ ಸುಬ್ರಹ್ಮಣ್ಯ ತಗೊಂಡ, ಷಷ್ಠಿ. ಸಪ್ತಮಿ ಸೂರ್ಯ ತಗೊಂಡ, ರಥ ಸಪ್ತಮಿ ಅದಕ್ಕೆ ಬಂದರು. ಅಷ್ಟಮಿ ದುರ್ಗೆ ತಗೊಂಡ್ರು. ನವಮಿ ಇಂದ್ರದೇವರು ತಗೊಂಡ್ರು, ಮಹಾನವಮಿ ಅದಕ್ಕೆ ಹಬ್ಬ ನವಮಿ. ದಶಮಿ ಬಂತು, ಯಾರಿಗೆ ಬೇಕೋ ಒಬ್ರು ಬರಲಿಲ್ಲ ಮುಂದಕ್ಕೆ. ದಶಮಿನೇ ತಗೊಳ್ಳದೇ ಇದ್ದವ್ರು ಏಕಾದಶಿ ತಗೋತಾರ? ಅಯ್ಯೋ ನಮಗೆ ಬೇಡ ಅಂದ್ರು. ದ್ವಾದಶಕ್ಕೂ ಬರಲಿಲ್ಲ. ದಶಮಿ, ಏಕಾದಶಿ, ದ್ವಾದಶಿ 3 ತಿಥಿಗಳನ್ನ ಅವನ ಅಕೌಂಟ್ಗೆ ಹಾಕೊಂಡ ಸ್ವಾಮಿ. ಅದಕ್ಕೆ 3 ದಿನಗಳನ್ನ ಹರಿದಿನ ಅಂತ ಕರೀತಕ್ಕಂಥ. ತ್ರಯೋದಶಿ ರುದ್ರದೇವರು, ಚತುರ್ದಶಿ ಅನಂತ, ಹುಣ್ಣಿಮೆ ರಾಖ ಎನ್ನುವ ದೇವತೆ, ಅಮಾವಾಸ್ಯೆ ಪಿತೃದೇವತೆಗಳು. ಈಗ ಒಂದೊಂದು ದೇವತೆಗಳನ್ನು ತಗೊಂಡ್ರು. ದಶಮಿ, ಏಕಾದಶಿ, ದ್ವಾದಶಿಗೆ ಒಬ್ಬರೂ ಬರಲಿಲ್ವಲ್ಲ. ಪರಮಾತ್ಮ ತನ್ನ ಲೆಕ್ಕಕ್ಕೆ ಸೇರಿಸಿಕೊಂಡ. ಅದನ್ನ ಹರಿದಿನ ಅಂತ ಕರೆದ. ಯಾರು ಈ 3 ದಿನಗಳಲ್ಲಿ ಶುದ್ಧವಾಗಿ ಭಗವಂತನನ್ನು ಧ್ಯಾನ ಮಾಡ್ತಾರೆ, ಎಲ್ಲ ಪಾಪಗಳು ಸುಟ್ಟು ಬೂದಿಯೂ ಉಳಿಯಲ್ಲ. ಅಲ್ಲಿ 3 ದಿನಗಳಲ್ಲಿ ಭಗವಂತನ ಸ್ಮರಣೆ.
ಏನು ಮಾಡಬೇಡಿ ಅಂತಾನೆ ಸ್ವಾಮಿ. ದಶಮಿ, ಏಕಾದಶಿ, ದ್ವಾದಶಿ. ದಶಮಿ ದಿನ ಮಧ್ಯಾಹ್ನ ಊಟ ಜಾಗೆ ಆಗತ್ತಲ್ಲ, ರಾತ್ರಿ ಏನು ಬೇಡ. ಆದರೆ ವಯಸ್ಸು, ಧರ್ಮ, ಮಾತ್ರೆ, ಗುಳಿಗೆ ಇಲ್ಲ ಇದೆಯಲ್ಲ ಈ ಲೋಕದಲ್ಲಿ. ಅದಕ್ಕೆ ದಶಮಿ ದಿನ ಫಲಾರ ಮಾಡಿ, ಮ್ಯಾಕ್ಸಿಮಮ್ ಫಲಾರ. ಏಕಾದಶಿ ತಡೆಯೋರು, ಅನ್ನ ಮಾತ್ರ ಬೇಡ. ಏಕಾದಶಿ ದಿನ ನಿರ್ಜಲ, ಅನ್ನವನ್ನ ಜ್ಞಾಪಿಸ್ಕೊಳ್ಳಬಾರ್ದಂತೆ, ಅಕ್ಕಿಯನ್ನ ಮುಟ್ಟಬಾರದು ಅಂತ ಹೇಳ್ತಾರೆ. ಏಕಾದಶಿ ದಿನ ನಿರಾಹಾರ ಉಪವಾಸ. ಏನು ಉಪವಾಸ ಅಂದ್ರೆ ಆಹಾರ ಇಲ್ಲದೆ ಇರೋದಕ್ಕೆ ಉಪವಾಸ ಅಲ್ಲ. ಉಪ ಅಂದ್ರೆ ಸಮೀಪ, ವಾಸ ಅಂದ್ರೆ ವಾಸ ಮಾಡುವುದು. ಯಾರ ಸಮೀಪ? ಭಗವಂತನ ಸಮೀಪಕ್ಕೆ ನಮ್ಮ ಮನಸ್ಸೆಲ್ಲ ತಗೊಂಡು ಹೋಗುವುದು, ಅದೇ ಉಪವಾಸ. ಏಕಾದಶಿ ಉಪವಾಸ. ದ್ವಾದಶಿ ಸರಿಯಾದ ಸಮಯಕ್ಕೆ ಪಾರಣೆ. ಎಲ್ಲ ತಿಥಿಗಳಿಗಿಂತಲೂ ಕೂಡ ದ್ವಾದಶಿ ಸರ್ವಶ್ರೇಷ್ಠ ಅಂತಾರೆ ಕೃಷ್ಣಾಮೃತ ಮಹಾಣದಲ್ಲಿ. ದ್ವಾದಶಿ ದಿನ ತಗೊಂಡು ತೀರ್ಥ ಇದೆಯಲ್ಲ, ಅಪ್ಪ ಯಾವಾಗಲೂ ಒಳ್ಳೆಯದೇನೆ, ಅದರಗೂ ದ್ವಾದಶಿ ದಿನ ತೀರ್ಥ. ಜಗತ್ತಿನಲ್ಲಿ ಎಷ್ಟು ಪುಣ್ಯ ಸರೋವರಗಳಿವೆ, ಎಷ್ಟು ಪುಣ್ಯ ನದಿಗಳಿವೆ. ಎಲ್ಲವನ್ನೂ ಕೂಡ ಒಂದು ಕಡೆ ಸೇರಿಸಿದ್ರೆ, ತೀರ್ಥವನ್ನು ಒಂದು ಕಡೆ ಇಟ್ಟರೆ, ತೀರ್ಥದ 16ನೇ ಒಂದು ಭಾಗಕ್ಕೆ ಅದು ಯಾವುದು ಸಮ ಅಲ್ಲ. ತೀರ್ಥ ಅಷ್ಟು ಪವಿತ್ರವಾದದ್ದು ಸಾಲಿಗ್ರಾಮ ತೀರ್ಥ. ಹಾಗೆ ದ್ವಾದಶಿ ದಿನ ತೀರ್ಥ ತೆಗೆದುಕೊಂಡು ಅವತ್ತೇನು ಪಾರಾಯಣ ಏನು ಬೇಡ ಅಂತ ಹೇಳ್ತಾರೆ, ಕಡಿಮೆ ಮಾಡ್ಕೊಳ್ಳಿ, ಮಾರ್ದೇಶ ಮಾಡಿ ಆಮೇಲೆ ಮಾಡ್ಕೊಳ್ಳಿ. ಸರಿಯಾದ ಸಮಯಕ್ಕೆ ಪಾರಾಯಣ ಮಾಡುವುದು. ದ್ವಾದಶಿ ದಿನ ಊಟ ಆದಮೇಲೆ ಮುಂದಕ್ಕೇನು ಆಹಾರ ಇಲ್ಲ. ಒಂದೊಂದು ಏಕಾದಶಿಗೂ ಒಂದೊಂದು ಹೆಸರುಗಳು ಇವೆ. ಆ ಹೆಸರುಗಳನ್ನು ಕುರಿತು ಆ ದ್ವಾದಶಿ ದಿನ ಪಾಲನೆ ಆದ ಮೇಲೆ ಮಂತ್ರಾಕ್ಷತೆ ಹಿಡಿದು ದೇವರ ಮುಂದೆ ಮಂತ್ರಾಕ್ಷತೆ ನೀರು ಸಮರ್ಪಣೆ ಮಾಡಬೇಕು. ಇದನ್ನ ಅಂಬರೀಷ್ ಮಹಾರಾಜ ಯಥಾವತ್ತಾಗಿ ಮಾಡ್ಕೊಂಡು ಬರ್ತಾ ಇದ್ದಾನೆ. ಕಾರ್ತೀಕ ಮಾಸ ಶುಕ್ಲ ಪಕ್ಷ ಏಕಾದಶಿ ಉತ್ಥಾನ ದ್ವಾದಶಿ ದಾನ ಮಾಡ್ತಾ ಇದ್ದಾನೆ. ಕಾರ್ತೀಕ ಮಾಸ ದ್ವಾದಶಿ ಆಶ್ಚರ್ಯವಾಗುತ್ತೆ ಕೇಳಿದ್ರೆ. ಭಾಗವತದಲ್ಲಿ 600 ಕೋಟಿ ಋಷಿಗಳನ್ನು ಕರೆಸಿದ್ದಾರೆ ಬ್ರಾಹ್ಮಣರು. 600 ಕೋಟಿ ಗೋವುಗಳು ದಾನ ಮಾಡ್ತಾ ಇದ್ದಾನೆ. ಪಾಲನೆ ಆಗಬೇಕು, ಸರಿಯಾದ ಸಮಯಕ್ಕೆ ಪಾಲನೆ ಆಗಬೇಕು. ಸರಿಯಾದ ಸಮಯ ಅಂದ್ರೆ ಯಾವುದು? ಬೆಳಿಗ್ಗೆ ಎದ್ದ ತಕ್ಷಣ ಕೈಗಳನ್ನ ನೋಡ್ಕೋತೀವಲ್ಲ, ಆ ಕೈನಲ್ಲಿ ರೇಖೆ ಕಾಣಿಸುತ್ತಲ್ಲ ಬೆಳಕಿನಲ್ಲಿ, ಅಷ್ಟೊತ್ತಿಗೆ ತೀರ್ಥ ತಗೋಬೇಕು ಅಂತ ಹೇಳಿದೆ. ರೇಖೆ ಕಾಣಿಸುವ ಸಮಯಕ್ಕೆ ತೀರ್ಥ. ಅದೇ ಸಮಯಕ್ಕೆ ಪಾಲನೆ ಮಾಡ್ತಾನೆ ಅಂಬರೀಷ. ಆಗ ಬಂದರು ದೂರ್ವಾಸರು. ಬಹಳ ಒಳ್ಳೆಯದೇ ಸ್ವಾಮಿ, ಕರೆಸಿಕೊಳ್ಳದೆ ಬಂದಿದ್ದೀರಲ್ಲ, ನಿಂತ ಭಾಗ್ಯ ನಂದು ಅಂತ ಹೇಳಿ ಆಗ ಅಂಬರೀಷ ಊಟ ಪಾಲನೆ ಮಾಡಿ ಸ್ನಾನ ಮಾಡ್ಕೊಂಡು ಬರ್ತೀವಿ ಕಣಯ್ಯ ಅಂತ ಹೊರಟೋದ. ಸೀದಾ ನದಿಗಳಿಗೆ ಸ್ನಾನಕ್ಕೆ ಹೋದರೆ ಬ್ರಾಹ್ಮಣರು ಬೇಕು ಬರ್ತಾರಿಯೇ, ಆ ವಿಶಿಷ್ಯರು ಎಲ್ಲ ಸೇರ್ಕೊಂಡ್ರು. ತುಂಬ ಸಮಯ ಆಗೋಯ್ತು, ಬರ್ತಲೇ ಇಲ್ಲ. ಸಮಯ ಮೀರ್ತಾ ಇದೆ. ಯಾವತ್ತು ಸಮಯ ಮೀರಿದವಾಗ ಅಂಬರೀಷ. ಆಗ ಕೇರಳದಲ್ಲಿದ್ದಂತಹ ಜ್ಞಾನಿಗಳನ್ನ ಏನ್ ಮಾಡಲಿ ಸ್ವಾಮಿ, ಪ್ರತಾರೋಪ ಹೋಗುತ್ತಲ್ಲ, ತೀರ್ಥ ತಗೋ. ತೀರ್ಥ ಎಷ್ಟು ಕೈಗೆ ಹಾಕೋತೀಯೋ ಅಷ್ಟೇ ನೀರನ್ನು ಹಾಕೋ. ಆ ನೀರನ್ನು ಕುಡಿದ್ಬಿಡು, ಅದು ಪಾರಣೆಗೆ ಸಮ ಅಂತ ಹೇಳಿದ್ರು. ದೋಷ ಇಲ್ಲ ಅಂದ್ರು. ಹಾಗೆ ಮಾಡಿದ ಅಂಬರೀಷ. ಗೊತ್ತಾಯ್ತು ದೂರ್ವಾಸರಿಗೆ, ನನ್ನನ್ನು ಬಿಟ್ಟು ಪಾಲನೆ ಮಾಡಿದ್ದೀಯಾ, ನನ್ನನ್ನು ಬಿಟ್ಟು ಪಾಲನೆ ಮಾಡಲು ನೀನು ಎಷ್ಟರ ಮಟ್ಟಿಗೆ ನಿನ್ನ ವಿವೇಕ ಇದೆ ಅಂತ ಹೇಳಿ ಆಗ ದೂರ್ವಾಸರು ಶಾಪವನ್ನು ಕೊಡಕ್ಕೆ ಶುರು ಮಾಡ್ತಾರೆ. ಏಕಾದಶಿ ಉಪವಾಸ ಮಾಡೋರಿಗೆ ಶಾಪ ಬರ್ಬೋದಿದ್ರೆ ಇಲ್ಲಾದ್ರು. ಪರಮಾತ್ಮ ಬಂದ, ಸುದರ್ಶನ ಚಕ್ರವನ್ನೇ ಬಿಟ್ಟ. ಸುದರ್ಶನ ಚಕ್ರ ಅಟ್ಟಿಸಿಕೊಂಡು ಹೋಗಿ ಎಲ್ಲೆಲ್ಲಿ ಹೋದ್ರು ಬಿಡ್ತಾ ಇಲ್ಲ. ಪುನಃ ದೂರ್ವಾಸರು ಬಂದು ಕ್ಷಮಾ ಕೇಳಿಕೊಂಡ್ರು. ಎಷ್ಟೋ ವರ್ಷಗಳಾದ್ಮೇಲೆ ಅದರ ತನಕ ಉಪವಾಸ ಇರ್ತಾನಂತೆ ಅಂಬರೀಷ. ಇಂಥ ಕಾಲದ ಕಥಾ ಇದು. ಇಂಥ ಏಕಾದಶಿ ವ್ರತವನ್ನ ಯಥಾವತ್ತಾಗಿ ಮಾಡಿದ ಅಂಬರೀಷ ಸೂರ್ಯವಂಶದ ಒಬ್ಬ ರಾಜ. ಅಂಬರೀಷ ಆದಮೇಲೆ ಇನ್ನೂ ಅನೇಕ ಜನ ರಾಜರುಗಳು ಬರ್ತಾರೆ ಮಧ್ಯದಲ್ಲಿ. ಸತ್ಯವ್ರತ, ಅವನಿಗೆ ತ್ರಿಶಂಕು ಅಂತ ಹೆಸರು. ಅವನಿಗೊಂದು ಆಸೆ ಬರಬೇಕೆ, ಸಶರೀರವಾಗಿ ನಾನು ಸ್ವರ್ಗಕ್ಕೆ ಹೋಗಬೇಕು. ಕುಲಪುರೋಹಿತರು ವಸಿಷ್ಠರನ್ನು ಕೇಳಿದ, ಸಾಧ್ಯ ಇಲ್ಲಪ್ಪ, ನಿನ್ನ ಕರ್ಮ ಏನಿದೆಯೋ ಅದನ್ನು ಮಾಡು, ಅದರಂತೆ ನೀನು ಹೋಗ್ತೀಯಾ ಅಂದರು. ವಿಶ್ವಾಮಿತ್ರರಿಗೆ ಗೊತ್ತಾಯಿತು, ಈ ಕೇಸು ಆಗಲ್ಲ ಅಂದ್ರ ಕೊಡಿ ನನಗೆ ಆ ಕೇಸ್ ಮೊದಲು ತಗೊಂಡ್ರು. ವಿಶ್ವಾಮಿತ್ರ ಬರೋ ಸಶರೀರವಾಗಿ ಕಳಿಸ್ತೀವಿ. ಚೆನ್ನಾಗಿದೆ ಆಪರೇಷನ್, ಅದರಲ್ಲಿ ಸರ್ಜರಿ. ಅಶ್ವಿನಿ ದೇವತೆಗಳನ್ನು ಕರೆಸ್ತಾರೆ. ಅನ್ನಮಯ, ಪ್ರಾಣಮಯ, ಮನೋಮಯ, ಆನಂದಮಯ ಆ ಕೋಶಗಳನ್ನು ಬೇರೆ ಬೇರೆ ಮಾಡ್ತಾರೆ. ನಾಡಿಗಳು ಎಲ್ಲ ಆಯಿತು.
ಸ್ವರ್ಗಕ್ಕೆ ಸಿದ್ಧವಾಗಿದೆಯಾ, ಉತ್ತಿಷ್ಟ ಹೇಳು ರಾಜ ಅಂದರು. ಶರೀರ ಹಾಗೆ ಹೋಗ್ತಾ ಇದೆ. ಇಂದ್ರದೇವರು ಕರ್ಮತಾರ ತಳ್ಳಿಬಿಟ್ರು ಸತ್ಯವ್ರತನನ್ನ. ಮೇಲೆ ಸ್ವರ್ಗವೂ ಇಲ್ಲ, ಕೆಳಗೆ ಭೂಮಿಯೂ ಇಲ್ಲ. ಅದಕ್ಕೆ ತ್ರಿಶಂಕು ಸ್ಥಿತಿ ಅಂತ ಹೆಸರು. ವಿಶ್ವಾಮಿತ್ರರಿಗೆ ಗೊತ್ತಾಯಿತು, ತಾಳ ನಿನಗೆ ಅಲ್ಲೇ ಒಂದು ಸ್ವರ್ಗ ಸೃಷ್ಟಿ ಮಾಡ್ತೀನಿ, ಅನ್ಯಮಿಂದ್ರಂ ಕರಿಷ್ಯಾಮಿ, ಅಲ್ಲೇ ಒಬ್ಬ ಇಂದ್ರನನ್ನ ಸೃಷ್ಟಿ ಮಾಡ್ತೀನಿ ಅಂದ್ರು ವಿಶ್ವಾಮಿತ್ರರು. ಅಲ್ಲೇ ಒಂದು ಸ್ವರ್ಗ ಮಾಡಿದ್ರು. ಅದಕ್ಕೆ ತ್ರಿಶಂಕು ಸ್ವರ್ಗ ಅಂತ ನನಗೆ, ಮೇಲೂ ಇಲ್ಲ ಕೆಳಗೂ ಇಲ್ಲ. ಅಲ್ಲಿ ಕರ್ಮಾನುಷ್ಠಾನ ಮಾಡಿ ತ್ರಿಶಂಕು ಮಹಾರಾಜ ಮುಂದೆ ಸ್ವರ್ಗಕ್ಕೆ ಹೋಗ್ತಾನೆ. ಅವನ ಮಗ ಹರಿಶ್ಚಂದ್ರ ಸತ್ಯ ಪಾಲಿಸಿಕೊಂಡು ಬಂದ. ಅವನ ಮಗ ಲೋಹಿತಾಶ್ವ, ಅವನ ಮಗ ಬಾಹುಕನ ಹೆಂಡತಿ ಗರ್ಭಿಣಿಯಾಗಿರ್ತಾಳೆ. ಆಗ ಔರ್ವ ಎನ್ನುವ ಋಷಿಗಳು ಬರ್ತಾರೆ. ಎಲ್ಲಮ್ಮ ಮಹಾರಾಜ ತಪಸ್ಕೊಂಡಿದ್ದಾರೆ ಸ್ವಾಮಿ. ಓ ಒಳ್ಳೆಯದಾಗಿ, ದೇವರು ಒಳ್ಳೇದು ಮಾಡಮ್ಮ ನಿನಗೆ ಅಂತ ಹೇಳಿದ್ರು. ಅಷ್ಟರಲ್ಲಿ ಬೇರೆ ರಾಣಿಯರು ವಿಷ ಹಾಕ್ಬಿಟ್ಟಿರ್ತಾರೆ, ಮಗುವಾಗುತ್ತಲ್ಲ ಅಂತ. ನೋಡಿ ಕಾಲದಲ್ಲಿ ನಡೆಯಲ್ಲ ಕಾಲದಲ್ಲಿ. ಔರ್ವ ಎನ್ನುವ ಋಷಿಗಳು ಚಿಂತೆ ಮಾಡಬೇಡಮ್ಮ, ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಔಷಧ ಮಾಡಿದ್ರು. ಆಮೇಲೆ ಮಗು ಹುಟ್ಟಿತು. ಗರ ಎಂದರೆ ವಿಷ, ಸಗರ ಎಂದರೆ ವಿಷದೊಡನೆ ಹುಟ್ಟಿದ್ದರಿಂದ ಅವನಿಗೆ ಸಗರ ಅಂತ ಹೆಸರು. ಸಗರ ಚಕ್ರವರ್ತಿ ಪ್ರಖ್ಯಾತನಾದ ರಾಜ. ಅವನಿಗೆ ಇಬ್ಬರು ಹೆಂಡತಿಯರು, ಕೇಶಿನಿ ಮತ್ತು ಈಲಿನಿ ಅಂತ. ಪುನಃ ಬಂದರು ಔರ್ವ ಋಷಿಗಳು. ಏನ್ ಬೇಕು ಮಹಾರಾಜ ಅಂದರು. ಮಕ್ಕಳು ಬೇಕು ಸ್ವಾಮಿ. ಒಬ್ಬಳು ಕೇಳಿದ್ರು ಪ್ರಖ್ಯಾತರಾದ ಇಬ್ಬರು ಗಂಡ ಮಕ್ಕಳನ್ನು ಕೊಡಿ. ಇನ್ನೊಬ್ಬಳು ಕೇಳಿದ್ರು 60,000 ಮಕ್ಕಳನ್ನು ಕೊಡಿ ಅಂತ ಹೇಳಿದ್ರು. ಅವಳೊಂದು ಕುಂಬಳಕಾಯನ್ನೇ ಹಡಿದ್ಲು. ಆ ಕುಂಬಳಕಾಯಿ ಒಳಗೆ ಬೀಜಗಳು ಇರ್ತಲ್ಲ, ಆ ಎಲ್ಲ ಜೀವಗಳು ಬೀಜದ ರೀತಿ ಅದರೊಳಗಿದೆ. ಇಲ್ಲಿ ಅಸಮಂಜ ಅನ್ನೋದು ಹುಟ್ಟಿದ ಒಬ್ಬಳಿಗೆ. ಏನ್ ಮಾಡೋಣ, ಅಷ್ಟೊತ್ತಾಗ ಅಯೋಧ್ಯೆ ರಾಜಧಾನಿ ಆಗಿದೆ. ಮಕ್ಕಳನ್ನು ಹಿಡ್ಕೊಂಡು ಹೋಗೋದು. ಸರಯೂ ಅಯೋಧ್ಯೆಗೆ ಹೋಗೋದ್ರಲ್ಲಿ ಗೊತ್ತೇಳಿದೆ, ಸರಯೂ ನದಿ ದಡದಲ್ಲೇ ಇದೆ, ಅಯೋಧ್ಯೆ ದೂರ ಇಲ್ಲ. ಅಲ್ಲಿ ಮಗುವನ್ನು ಹದ್ದೋದು, ನದಿಗೆ ನೋಡೋದು, ಬದುಕಿದ್ರೆ ತಿರ್ಗಾ ಹದ್ದೋದು, ಸತ್ತು ಬಿಟ್ಟರೆ ನದಿಗೆ ಎಷ್ಟು ಬರೋದು. ಅಸಮಂಜ ಹೀಗೆ ಮಾಡ್ತಾ ಇದ್ದ. ಸಗರನಿಗೆ ಗೊತ್ತಾಯ್ತು, ಗಡೀಪಾರು ಮಾಡ್ಬಿಟ್ಟ, ಇವನು ಇರಬಾರ್ದು ನಮ್ಮ ರಾಜ್ಯದಿಂದ. ಎರಡನೇವನು ಅಂಶವಂತ, ಒಳ್ಳೆಯವನು, ಅವನು ಸಾತ್ವಿಕ. ಅವನು ಹೀಗೆಯೇ ಮಾಡ್ತಾ ಇರ್ಬೇಕಾದ್ರೆ ಯಾಗ ಮಾಡಬೇಕು ಅನ್ನಿಸ್ತು ಸಗರನಿಗೆ. ದೊಡ್ಡ ಯಾಗ, ವಿಶೇಷ ಇದೆ. ಆ ಕುದುರೆಯ ಹಣೆಯ ಮೇಲೆ ಚಿನ್ನದ ತಗಡಿನಲ್ಲಿ ಸಗರನ ವಿಳಾಸವನ್ನು ಬರೆದು ಇದನ್ನು ಕಟ್ಟಾಕಿ ಯಾರಾದರೂ ಅಂತ ಕಳಿಸಿದ್ದಾರೆ. ಹೋದ ಕುದುರೆ ಬರಲೇ ಇಲ್ಲ, ಬಡೇ ಹೋಯ್ತು. ಎಲ್ಲರೂ ಬಡೇ ಹೋಯ್ತು. ಅದ್ರ ಜೊತೆ ಹೋಗಿದ್ದವರು ಬರಲಿಲ್ಲ. ಹಿಂದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಆ ಕುದುರೆ ಇಲ್ಲಿ ಹೋಗಿ ನಿಂತಿದೆ. ಕಪಿಲ ಭಗವಂತನ ಆಶ್ರಮದಲ್ಲಿ ನಿಂತಿದೆ, ಕಪಿಲ ಋಷಿ ಆಶ್ರಮ. ಕುದುರೆ ಬರಲೇ ಇರಲ್ಲ ಅಂದ್ಬಿಟ್ಟು ಸಗರ ಏನ್ ಮಾಡ್ದ, ತನ್ನ 60,000 ಮಕ್ಕಳನ್ನ ಕಳಿಸಿದ. 60,000 ಮಕ್ಕಳು ಹೋದ್ರು, ಜೋರ ಗಲಾಟೆ ಮಾಡ್ಬಿಟ್ರು. ಕಪಿಲ ಋಷಿ ಕಣ್ಣು ತೆರೆದ, 60,000 ಜನ ಸುಟ್ಟು ಹೋದ್ರು. ಇದು ಗೊತ್ತಾಯ್ತು ಸಗರನಿಗೆ, ಮಕ್ಕಳು ಹೋಗ್ಬಿಟ್ರಲ್ಲ ಹೀಗೆ. ಅವರ ಸದ್ಗತಿ, ಶ್ರಾದ್ದಾದಿ ಕ್ರಿಯೆಗಳು, ಅವರ ಅಸ್ಥಿ ಬೂದಿ ಎಲ್ಲ ಅಲ್ಲೇ ಬಿದ್ದಿದೆಯಲ್ಲ. ಬಂದ ಸಗರ ಕೇಳಿದ ಋಷಿಗಳನ್ನ, ಈ ರೀತಿ ಮಾಡಿದ್ರು ನಿನ್ನ ಮಕ್ಕಳು, ಸ್ವಾಮಿ ಒಳ್ಳೆಯದು ಮಾಡಿ ದೇವಲೋಕದ ಗಂಗೆಯನ್ನ ಅವರ ಇರೋ ಜಾಗಕ್ಕೆ ಹರಿಸುವುದು. ದೇವಲೋಕದ ಗಂಗೆ ಇದು ಬಂದೇ ಇಲ್ಲ. ಗಂಗಾ ನದಿ ಭಾರತ ದೇಶದಲ್ಲೇ ಬಂದಿಲ್ಲ ಇನ್ನೇ. ಆ ಕಾಲದ ಕಥಾ ಇದು, ಗಂಗಾವತರಣ. ಆಗ ಸಗರ ದೊಡ್ಡ ತಪಸ್ಸು ಮಾಡಿದ. ಅವನ ಆಯುಷ್ಯ ಮುಗ್ದೇ ಹೋಯಿತು, ಗಂಗೆ ಬರಲಿಲ್ಲ. ಅವನ ಮಗ ಅಂಶುಮಂತ ತಪಸ್ಸು ಮಾಡಿದ, ಗಂಗೆ ಬರಲಿಲ್ಲ. ಅವನ ಮಗ ದಿಲೀಪ, ಅವನು ಪ್ರಖ್ಯಾತ ಚಕ್ರವರ್ತಿನೇ. ದಿಲೀಪ ತಪಸ್ಸು ಮಾಡಬೇಕು. ಅವನೇನ್ ಮಾಡ್ತಾ ಇದ್ದಾನೆ, ಒಂದು ಸಲ ಶ್ರಾದ್ದ ಮಾಡ್ತಾ ಇರ್ಬೇಕಾದ್ರೆ, ಪಿಂಡ ಇಡಬೇಕಾದ್ರೆ ಅಳ್ತಾ ಇದ್ದಾರೆ. ಅಳಬಾರ್ದು, ನಗಬಾರ್ದು, ಲೌಕಿಕ ವಾರ್ತೆ ಹೇಳಬಾರ್ದು, ಬೇರೆ ಮಾತಾಡಬಾರ್ದು. ಶ್ರಾದ್ದದ ದೀಕ್ಷೆ ಅದು. ಅಳ್ತಾ ಇದ್ದಾನಲ್ಲ. ವಸಿಷ್ಠರು ಕೇಳಿದ್ರು, ಯಾಕೆ ಅಳ್ತಾ ಇದ್ದೀಯಾ? ಸ್ವಾಮಿ, ಈಗ ಕೊಡುತ್ತಿರುವ ಪಿಂಡವೇ ನನ್ನ ವಂಶದಲ್ಲಿ ಕೊನೆಯದು ಅಂತ. ಅರ್ಥ ಏನು, ಅವನಿಗೆ ಮಕ್ಕಳಿಲ್ಲ, ಪಿಂಡ ಕೊಡ್ತಾ ಇದ್ದಾನೆ. ಚಿಂತೆ ಮಾಡಬೇಡ ಕಣೋ, ನೀನೊಂದು ತಪ್ಪು ಮಾಡಿದ್ದೆ, ಅದಕ್ಕೆ ನಿನಗೆ ಮಕ್ಕಳಿಲ್ಲ ಅಂದ್ರು ವಸಿಷ್ಠರು. ಏನ್ ಸ್ವಾಮಿ ಅದು? ಸ್ವರ್ಗಕ್ಕೆ ಪ್ರತಿನಿತ್ಯ ಹೋಗ್ಬಿಡೋ ನಾವು. ಮನೆಯಿಂದ ರಾಯಗುಡಿಗೆ ಹೋಗಂದಾಗ ಅಯೋಧ್ಯೆಯಿಂದ ಸ್ವರ್ಗಕ್ಕೆ ಹೋಗಾದಾಗ ಬರಬೇಕಾದ್ರೆ ಕಲ್ಪವೃಕ್ಷ, ಕಾಮಧೇನು,
ಅದನ್ನ ನಮ್ಮ ಬಲಕ್ಕೆ ಬಿಟ್ಕೊಂಡು ಬರ್ಬೇಕು. ತುಳಸಿ ಬೃಂದಾವನ, ದೇವರ ಉತ್ಸವ, ದೇವಾಲಯ ಇವುಗಳನ್ನ ನಮ್ಮ ಎಡಭಾಗಕ್ಕೆ ಬಿಟ್ಟುಕೊಂಡು ಬರಬಾರ್ದು. ವೆಹಿಕಲ್ ಅಲ್ಲಿ ಹೋಗ್ತಿದ್ದಾಗ ಟ್ರಾಫಿಕ್ ಅಲ್ಲಿ ಏನು ಮಾಡೋಕ್ಕಾಗಲ್ಲ, ನಾರಾಯಣ ಕೃಷ್ಣ ಅನ್ಕೋಬೇಕು. ಹಿಂದಿನ ಕಾಲಲ್ಲೆಲ್ಲ ನಡ್ಕೊಂಡೇ ಹೋಗೋರು, ಸುತ್ತಕೊಂಡೇ ಹೋಗೋರು ಪ್ರದಕ್ಷಿಣೆಯಾಗಿ. ಒಂದು ಬಾರಿ ನೀನು ದಿಲೀಪ ಕಲ್ಪ ವೃಕ್ಷಕ್ಕೆ ನಮಸ್ಕಾರ ಮಾಡಿಲ್ಲ ಬಂದಿದೀಯಾ, ಕಾಮಧೇನಿಗೆ ನಮಸ್ಕಾರ ಮಾಡಿಲ್ಲ ಬಂದಿದೀಯಾ, ಅದಕ್ಕೆ ಹೀಗೆ ಹೇಳಿದ್ರು. ಹೌದಾ ಸ್ವಾಮಿ? ಹೋದ ದಿಲೀಪ ನನ್ನ ಹೆಂಡತಿಯರನ್ನ ಕರ್ಕೊಂಡು ಹೋಗಿ ಸ್ವರ್ಗದಲ್ಲಿ ಕಲ್ಪ ವೃಕ್ಷಕ್ಕೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಿದ. ಈಗ ಅಶ್ವತ್ಥ ಸೇವೆ ಮಾಡಲ್ವೇ, ಅರಳಿ ಮರಕ್ಕೆ ಸುತ್ತಿ ನಮಸ್ಕಾರ ಮಾಡ್ತೀವಲ್ಲ, ಹಾಗೆ ದಿಲೀಪ ಕಲ್ಪ ವೃಕ್ಷಕ್ಕೆ ನಮಸ್ಕಾರ ಆಗ ಮಾಡಿದಾಗ ಮಗ ಹುಟ್ಟಿದ. ಅವನೇ ಭಗೀರಥ, ಅತಿ ದೊಡ್ಡ ರಾಜ ಭಗೀರಥ. ಅವನು ತಪಸ್ಸು ಮಾಡಿದ ಗಂಗೆಗಾಗಿ. ಇನ್ನೊಬ್ರು ಅಲ್ಲೇ ಇದ್ದಾರೆ ಪೂರ್ವಿಕರು, ಪೂಜೆ ರಾಶಿ, ಅವ್ರಿಗಿನ್ನೂ ಸದ್ಗತಿ ಆಗಿಲ್ಲ. ಭಗೀರಥ ತಪಸ್ಸು ಮಾಡಿದಾಗ ಗಂಗೆಯ ಒಂದು ಭಾಗವು ಇಳಿಯಿತು ಲೋಕಕ್ಕೆ. ಗಂಗೋತ್ರಿ ಅಂತ ಕರೀತಾರೆ ಇವತ್ತು ಹಿಮಾಲಯದಲ್ಲಿ ಅದನ್ನು. ಆ ಗಂಗೆ ಬರಕ್ಕೆ ಪ್ರಾರಂಭವಾಯಿತು. ಕಾದಿದ್ದಾರೆ ರುದ್ರದೇವರು, ಬಂದ್ರೆ ಸಾಕು ಅಂತ ಹೇಳಿ ಭಗೀರಥ ಮುಂದೆ ನಡ್ಕೊಂಡು ಬರ್ತಾ ಇದ್ದಾನೆ. ಹಿಂದೆ ಗಂಗೆ ಬರ್ತಾ ಇದ್ದಾಳೆ. ಆ ದೃಶ್ಯ ಇನ್ನು ಹೇಗಿರ್ಬೇಡ. ಹಿಂದೆ ತಿರುಗಿ ನೋಡ್ತಾನೆ, ಗಂಗೆ ಇಲ್ಲವೇ ಇಲ್ಲ. ರುದ್ರದೇವರು ತಮ್ಮ ಶಿರಸ್ಸಿನಲ್ಲಿ ಕಟ್ಟಿ ಹಾಕೊಂಡ್ಬಿಟ್ರು. ಆ ರುದ್ರದೇವರು ತಪಸ್ಸು ಮಾಡ್ದ, ತಲೆಯಿಂದ ಬಿಟ್ಟರು ಗಂಗೆ ತೀರ್ಥವನ್ನ. ಬರ್ತಾ ಇದ್ದಾನೆ ಭಗೀರಥ, ಹಿಂದೆ ತಿರುಗಿ ನೋಡ್ದ, ನಿಂತೋಗಿಲ್ಲ ಗಂಗೆ ತಿರ್ಗ. ಯಾಕೆ? ಜಂಧು ಎನ್ನುವ ಋಷಿ ಅದನ್ನೆಲ್ಲ ಕುಡಿದು ಬಿಟ್ಟಿದ್ದಾನೆ. ಆ ಭಗೀರಥ ಜಂಧು ಋಷಿಯನ್ನು ತಪಸ್ಸು ಮಾಡ್ದ. ಅದಕ್ಕೆ ಭಗೀರಥ ಪ್ರಯತ್ನ ಅಂತ ಕರಿಬೇಕಾದ್ರೆ, ಜಂಧು ಋಷಿ ತನ್ನ ತಪಸ್ಸಿನಿಂದ ಕಿವಿಯಿಂದ ಬಿಟ್ಟ. ಜಾಹ್ನವಿ ಅಂತ ಅವನ ಹೆಸರು ಬಂತು. ಗಂಗೆಯನ್ನು ಕರ್ಕೊಂಡು ಬಂದ. ಅವನ ಪೂರ್ವಿಕರು ಇದ್ರಲ್ಲ ಸಮುದ್ರ ತೀರ, ಅಲ್ಲಿಗೆ ಹೋಯ್ತು. ಅವನೇನಾದ್ರೂ ಭಗೀರಥ ಈ ದಕ್ಷಿಣ ಭಾರತದ ಕಡೆ ಹೀಗೆ ಬಂದ್ಬಿಟ್ಟಿದ್ರೆ ಗಂಗಾ ನದಿ ಇಲ್ಲಿ ತನಕ ಹರಿತಾ ಇತ್ತು. ಹಾಗ್ಬಿಟ್ಟದ ಉತ್ತರ ಭಾರತದ ಆ ಕಡೆಗೆ ಗಂಗಾ ನದಿ ಹರಿತಾ ಬಂತು. ಒಂದು ಹನಿ ನೀರು, ಗಂಗೆಯ ನೀರು ಭೂಮಿ ಮನುಷ್ಯನ ತಲೆಗೆ ಬಿದ್ದರೆ ಜನ್ಮ ಜನ್ಮದ ಪಾಪ ಪರಿಹಾರ. ತನ್ನ ಪೂರ್ವಿಕರಿರೋ ಕಡೆ ಕರ್ಕೊಂಡು ಹೋದ. ಗಂಗೆ ಕದರ್ಬಿಡ್ತು ಅವರ ಬೂದಿ ರಾಶಿಯನ್ನ. ಅವರಿಗೆಲ್ಲ ಸದ್ಗತಿ ಪ್ರಾಪ್ತಿಯಾಯಿತು. ಕೊನೆಯ ಕಾಲದಲ್ಲಿ 4 ಗಕಾರಗಳನ್ನು ಹೇಳಿದರು. ಕೊನೆಯ ಜೀವನ ಇರಬೇಕಾದ್ರೆ 4 ಕಾಗಳು. ಯಾವುದು? ಮೊದಲನೆಯ ಕ ಗಂಗಾ ಗಂಗಾ ಇತಿ ಯೋ ಬ್ರೂಯಾತ್ ಪುನರ್ಜನ್ಮ ನ ವಿದ್ಯತೆ. ಗಂಗಾ ಅಂತ ಸ್ಮರಣೆ ಮಾಡಬೇಕು. ಗಂಗಾ ಜಲವನ್ನು ಕುಡಿಯಬೇಕು ಗಂಗೆ ಥಾಲಿಯಲ್ಲಿ. ಗಂಗೆಯ ಸ್ಮರಣೆ, ಪುನರ್ಜನ್ಮ ಇಲ್ಲ. ಒಂದು ಕಾಯ. ಎರಡನೆಯದು ಗೋವಿಂದ 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 ಅಂತಿರ್ಬೇಕಂತೆ ಸಾಯ್ಬೇಕಾದ್ರೆ. ಎರಡನೆಯ ಗಕಾರ ಗೋ. ಮೂರನೆಯದು ಭಗವದ್ಗೀತೆಯ ಕೆಲವಾದರೂ ಶ್ಲೋಕಗಳನ್ನು ಹೇಳ್ತಾ ಹೋಗಬೇಕು. 4ನೇ ಕ ಸ್ನಾನ ಮಾಡಿ ಎಷ್ಟು ದಿನವಾಗಿರುತ್ತೋ ಬಿದ್ದಿರ್ತೇವೆ, ಜ್ಞಾನ ಇರಬೇಕಲ್ಲ. ಆಗ ನೀರನ್ನು ತರಿಸಿಕೊಂಡು, ಕೈಕಾಲುಗಳನ್ನು ಒರೆಸಿಕೊಂಡು, ಕಣ್ಣನ್ನು ಒರೆಸಿಕೊಂಡು ಅಲ್ಲಿಯೇ ಆಚಮನ ಮಾಡಿ ಒಂದಷ್ಟು ಗಾಯತ್ರಿ ಮಂತ್ರವನ್ನು ಸ್ಮರಣೆ ಮಾಡಬೇಕು. ಗಾಯತ್ರಿ, ಒಂದು ಗಂಗಾ, ಒಂದು ಗೋವಿಂದ, ಒಂದು ಗೀತಾ, ಒಂದು ಗಾಯತ್ರಿ. 4 ಗಕಾರಗಳನ್ನ ಅಂತ್ಯಕಾಲದಲ್ಲಿ ಉಚ್ಚರಿಸಬೇಕು. ಗಂಗಾ ನದಿ ನೀರು ಎಷ್ಟು ಪವಿತ್ರವಾದದ್ದು ಅನ್ನೋದನ್ನ ಎಲ್ಲ ಪುರಾಣಗಳು ಪ್ರಶಂಸೆ ಮಾಡ್ತಾ ಇವೆ. ಹೀಗೆ ಭಗೀರಥ ತನ್ನ ಪೂರ್ವಿಕರಿಗೆ ಮಾಡ. ಇನ್ನು ಕಕುಸ್ಥ, ಅವನ ವಂಶದಲ್ಲಿ ರಾಮ ಹೊಂದಿದ್ದರಿಂದ ಅವನಿಗೆ ಕಾಕುಸ್ಥ ಅಂತ ಹೆಸರು. ಆಮೇಲೆ ರಘು ಮಹಾರಾಜ ಅನೇಕ ಯಜ್ಞಗಳನ್ನು ಮಾಡಿದ. ಬಡತನ ಬಂದ್ಬಿಡ್ತು. ಮಣ್ಣಿನ ಪಾತ್ರೆಯಲ್ಲಿ ಸಂಧ್ಯಾವನೆ ಮಾಡಿದ. ಮಣ್ಣಿನ ಪಾತ್ರೆಯಲ್ಲಿ ಮಹಾರಾಜ ಅವನು. ತಮಧ್ವರೇ ವಿಶ್ವಜಿದಿಕ್ಷಣೀತಂ ವಿಶೇಷ ವಿಶ್ರಾಣಿತ ಕೋಶದಾತಂ ಉಪಾತ್ತ ವಿದ್ಯೋ ಗುರುದಕ್ಷಿಣಾರ್ಥಿ ಕೌತ್ಸ ಪ್ರಭೇದೆ ವರದಂತು ಶಿಷ್ಯ ಅಂತ ಕಾಳಿದಾಸನ ರಘುವಂಶದಲ್ಲಿ ಬರೋದು. ಕೌತ್ಸನಿಗೆ ಗುರುದಕ್ಷಿಣೆ ಬೇಕಾಗಿತ್ತು. ಏನು ಕೊಡ್ತಾನೆ ಗುರುದಕ್ಷಿಣೆ? ಇವನ ಹತ್ರ ದುಡ್ಡಿದ್ರೆ ತಾನೆ ಕೊಡಕ್ಕೆ. ಆಗ ಕೌತ್ಸ ತಪಸ್ಸು ಮಾಡಿ ಅವನ ಆಸ್ಥಾನದಲ್ಲಿ ಬೇಕಾದಷ್ಟು ಅವನಿಗೆ ಕೊಡ್ತಾ ಇದ್ದಾನೆ. ಬಂತು, ಅದರಲ್ಲಿ ಚಿನ್ನವೇ ಮಳೆ ಬಂತು ಕೌತ್ಸನಿಗೆ, ರಘು ಮಹಾರಾಜನಿಗೆ. ಅವನ ಮಗ ಅಜ. ಆ ಅಜನ ಮಗನೇ ದಶರಥ. ದಶರಥನೇ ಸ್ವಯಂಭೂವನು. ಕೌಸಲ್ಯೆಯೇ ಶತರೂಪಾದೇವಿ.
ಇಲ್ಲಿ ಬಂದಿದ್ದಾರೆ, 3ನೇ ಸ್ಕಂದ ಬಂದಿತ್ತಲ್ಲ ಅವರೇ. ಇವರು ಕೌಸಲ್ಯ ಜೊತೆಗೆ ಸುಮಿತ್ರೆ, ಕೈಕೆ, ಅವರು ಬೇರೆ ರಾಣಿಯರು, 8 ಜನ ಮಂತ್ರಿಯರು, ಏನು ದಶರಥನ ಸಾಮ್ರಾಜ್ಯ, ಅಯೋಧ್ಯೆ ಬೇಕಾದಾಗಿದೆ. ಅಷ್ಟರಲ್ಲಿ ಸರಿಯಾಗಿ ಅದೇ ಜಯ ವಿಜಯರು ರಾವಣ ಕುಂಭಕರ್ಣರಾಗಿ ಹುಟ್ಟಿದ್ದಾರೆ. ದೊಡ್ಡ ತಪಸ್ಸು ಮಾಡ್ತಿದ್ದಾರೆ ರಾವಣ ಕುಂಭಕರ್ಣರಾಗಿ ತಪಸ್ಸು. ಆ ತಪಸ್ಸು ಮಾಡ್ತಾ ಇರಬೇಕಾದ್ರೆ ಬ್ರಹ್ಮದೇವರನ್ನು ಕುರಿತು ಮಾಡುವ ತಪಸ್ಸು, ಬ್ರಹ್ಮದೇವರ ತಪಸ್ಸು. ಆಗ ಬ್ರಹ್ಮದೇವರನ್ನು ತಪಸ್ಸು ಮಾಡಿದಾಗ ರಾವಣ ಕೇಳ್ಕೊಂಡ, ಪ್ರಪಂಚದಲ್ಲಿ ಯಾವ ದೇವತೆಗಳಿಂದ ನನಗೆ ಮರಣ ಬೇಡ ಅಂತ. ಯಾವ ದೇವತೆಗಳಿಂದಲೂ ಬೇಡ, ಯಾರಿಂದಲೂ ಬೇಡ, ದೇವತೆಗಳಿಂದ ಆಯ್ತು. ಬ್ರಹ್ಮದೇವರು ಮಾನವರು ನನ್ನ ಹೆಸರು ಹೇಳಿದ್ರೆ ಸಾಕು ನಡುಗೆ ಹೋಗ್ತಾರೆ. ಮಾನವರನ್ನು ಕೇಳ್ಕೊಳ್ಳೇ ಇಲ್ಲ, ಅವನು ದೇವತೆಗಳನ್ನು ಕೇಳ್ಕೊಂಡ. ಮುಂದಕ್ಕೆ ಬಂದಂತಹ ಕುಂಭಕರ್ಣ ವಿಜಯ ದ್ವಾರಪಾಲಕ, ಅವನೇನು ಮಾಡ್ತಾನೆ, ಯೋಚನೆ ಮಾಡ್ದ, ನಮ್ಮ ಅಣ್ಣ ರಾವಣ ದೇವತೆಗಳೇ ಇರಬಾರದು, ಮರಣ ಬೇಡ ಅಂತ ನಾನು ಕೇಳ್ಕೋಬೇಕು, ದೇವತೆಗಳೇ ಇರಬಾರದು, ಅವರ ಕೇಳು, ದೇವತೆಗಳೇ ಇರೋದು ಬೇಡ ಪ್ರಪಂಚದಲ್ಲಿ. ಇದು ಬ್ರಹ್ಮದೇವರಿಗೆ ಗೊತ್ತಾಯಿತು. ತನ್ನ ಪತ್ನಿ ವಾಣಿಗೆ ಹೇಳಿದ್ರು, ನೋಡು ನೀನು ವರ ಕೇಳ್ತಾನೆ, ನಾನು ಕೊಡಬೇಕಾಗುತ್ತೆ, ಆದ ಕಾರಣ ಅವನ ನಾಲಿಗೆಯಲ್ಲಿ ಕುಳಿತುಕೊಂಡು ಅಕ್ಷರವನ್ನು ಬದಲಾಯಿಸುವುದು. ವಾಣಿ ಸರಸ್ವತಿ ಅವನೇನು ಕೇಳಬೇಕು, ಕುಂಭಕರ್ಣ ನಿರ್ದೇವತ್ವಂ ದೇಹಿ, ನಿರ್ದೇವತ್ವ, ದೇವತೆಗಳು ಪ್ರಪಂಚದಲ್ಲಿ ಇರೋದು ಬೇಡ, ಅಕ್ಷರ ಬದಲಾವಣೆಯಾಗಿ ನಿರ್ದೇವತ್ವಂ ಅನ್ನೋದು ನಿದ್ರೇವತ್ವಂ ದೇಹಿ ಆಗೋಯ್ತು, ನಿದ್ರೆಯನ್ನು ಕೊಡುವುದಾಗೋಯ್ತು. ವಿಭೀಷಣ ಕಣ್ವ ಋಷಿಗಳ ಅಂಶ ಸಾತ್ವಿಕವಾಗಿ ಕೇಳಿದ, ಪರಮಾತ್ಮನಲ್ಲಿ ಭಕ್ತಿ ಕೊಡು ಕೇಳ್ಕೊಂಡ. 3 ಜನರು ಕುಪ್ಪಿ ಬಿಟ್ಟಿದ್ದಾರೆ. ರಾವಣ ಮಹಾಬಲಿಷ್ಠ, ಅತಿ ಕ್ರೂರ, ಎಲ್ಲ ದೇವತೆಗಳನ್ನು ಹೆದರಿಸ್ತಾ ಇದ್ದಾನೆ. ಬರೋದು ಎಲ್ಲ ಒಂದು ಕಡೆ ಸಮಾರಂಭ ಇದ್ರೆ ಎಲ್ಲ ದೇವತೆಗಳನ್ನು ಆಕ್ರಮಣ ಮಾಡೋದು, ಸೋತಿದ್ದೇವೆ ಅಂತ ಬರೆಸ್ಕೊಳ್ಳೋದು ಅವ್ರ ಕೈ ವಿಜಯ. ಒಂದು ಕಡೆ ಬಂದ, ಅಲ್ಲಿ ಇಂದ್ರ, ಕುಬೇರ, ಯಮ ಎಲ್ಲರೂ ಇದ್ದಾರೆ. ಅವರನ್ನು ಸೋಲಿಸ್ಬೇಕಲ್ಲ ಅಂದ್ಬಿಟ್ಟು ಏನ್ ಮಾಡ್ಬಿಟ್ಟ, ರಾವಣ ಬಂದು ಇಳಿದ ಅಂದ ಕೂಡಲೇ ಇವರೆಲ್ಲ ರೂಪ ಬದಲಾವಣೆ ಮಾಡ್ಕೊಂಡ್ರು. ಇಂದ್ರ ನವಿಲ ಆಗ್ಬಿಟ್ಟ, ಯಮ ಕಾಗೆ ಆಗ್ಬಿಟ್ಟ, ವರುಣ ಒತಿಕೇಟ, ದೊಡ್ಡ ಹಲ್ಲಿ ತರ ಬಣ್ಣ ಬಣ್ಣದ ಹಾರಾಡುತ್ತೆ ಮರದಲ್ಲಿ ಇರ್ತಾರೆ. ಇವ್ರು ಯಾರು ಇವೇ ಇವಲ್ಲ ಇಲ್ಲಿ ಅಂದ್ಕೊಂಡು ರಾವಣ ಹೊರಟು ಹೋದ. ಆಗ ಇಂದ್ರ ಅಲ್ಲ, ನವಿಲಿಗೆ ರೂಪ ತಗೊಂಡು ರಾವಣನಿಂದ ನನ್ನನ್ನು ರಕ್ಷಿಸಿದೆ ಅಂತಾನೆ. ನಿನಗೇನು ಕೊಡ್ಲಿ, ನವಿಲಿಗೆ ಕಣ್ಣುಗಳನ್ನು ಕೊಟ್ಟ. ನವಿಲು ಗರಿ ಕಣ್ಣುಗಳು ಅದರ ತನಕ ಇರಲಿಲ್ಲ. ಮಳೆ ಬರಕ್ಕೆ ಶುರುವಾದ್ರೆ ಕುಣಿ, ಸಂತೋಷವಾಗಲಿ ನಿನಗೆ, ಇಂದ್ರ ವರವನ್ನು ಕೊಟ್ಟ. ಯಮ ಕಾಗೆಗೆ ಕಾಗೆ ರೂಪ ತಗೊಂಡಿಯಲ್ಲ, ಇಂದಿನಿಂದ ಯಾರೇ ಶ್ರಾದ್ದ ಮಾಡಿದ್ರು ನಿನಗೊಂದು ಪಿಂಡ ಇಡಲೇಬೇಕು ಅಂತ ಮಾಡ್ತಾರೆ. ಅವತ್ತಿಂದ ಕಾಮನು ಕಾಗೆಗೆ ಇಡ್ತಕ್ಕಂಥದ್ದು ವಾಯಿಸ್ತಾರೆ. ಈ ಮೂತಿಕೇತ ಅಂತರದನ್ನ ಬಣ್ಣ ಬಣ್ಣ ಅಂತಲ್ಲ, ನೀನು ತಗೊಂಡಿದ್ರಿಂದ ಯಾರೇ ನಿನ್ನ ಶತ್ರುಗಳು ಹೊಡೆಯಕ್ಕೆ ಬಂದ್ರೆ ಬಣ್ಣ ಬದಲಾಯಿಸ್ತಾ ಇದೆ. ಹಸಿರು ಎಲೆ ಮೇಲೆ ಹಸಿರು ಬಣ್ಣ, ತೊಗಟೆಯ ಮೇಲೆ ತೊಗಟೆ ಬಣ್ಣ, ಮರದ ಮೇಲೆ ಅದೇ ಬಣ್ಣ ಇರಲಿ ನಿನಗೆ ಹೋಗಿ ವರ ಕೊಟ್ಬಿಟ್ಟು. ಹೀಗೆ ರಾವಣ ಹೆದರಿಸ್ತಾ ಇದ್ದಾನೆ ಎಲ್ಲರೂ. ರಾವಣ ಕುಂಭಕರ್ಣರ ಉಪಟಳ ತಡೆಯಲಾರದೆ ದೇವತೆಗಳೆಲ್ಲ ಹೋಗಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾನೆ ಪರಮಾತ್ಮನನ್ನ. ಬ್ರಹ್ಮಾದಿಗಳು ಕ್ಷೀರ ಸಾಗರಕ್ಕೆ ಹೋಗಿ ಲಕ್ಷ್ಮೀನಾರಾಯಣನ ಪಾದಕ್ಕೆ ಎರಗಿ, ಬಾ ಸ್ವಾಮಿ ಬರ್ಬೇಕವಾಗ ಭಗವಂತನನ್ನ ಕೇಳಿದ್ರು. ಅವನು ದೇವತೆಗಳಿಂದ ಮರಣ ಬೇಡ ಅಂದಿದ್ದಾನೆ, ನಿಮ್ಮನ್ನೆಲ್ಲ ನಾನು ರಕ್ಷಿಸಬೇಕು, ಋಷಿಗಳನ್ನ ರಕ್ಷಿಸಬೇಕು. ನಾನು ಯಾವ ರೂಪ ಹಾಕೊಳ್ಳಿ, ಮಾನವ ರೂಪ ಯಾಕೆ ಹಾಕೋಬಾರ್ದು? ಮಾನವರನ್ನ ಕೇಳಿದ ಅವನು. ಮಾನವ ರೂಪ 2 ತೋಳು, ರಾಮಾವತಾರದಲ್ಲಿ 2 ತೋಳೆ, 4 ತೋಳುಗಳಿಲ್ಲ, ಭುಜಗಳಿಲ್ಲ. ಉಳಿದೊಳಗೆ ಇನ್ನೇನಾಗಬೇಕು, ಶಂಖ ಚಕ್ರಗಳು. ಆಗ ಶಂಖ ಕೇಳ್ತಾ ಇದ್ದಾನೆ, ಪ್ರದ್ಯುಮ್ನ ನಾಮಕ ಪರಮಾತ್ಮ ಅವನು. ಯಾರು? ಚಕ್ರ, ಪ್ರದ್ಯುಮ್ನ ನಾಮಕ ಪರಮಾತ್ಮ. ನಾನೇನು ಮಾಡಲಿ, ನೀನು ಭರತನಾಗಿ ಬಾ. ಶಂಖ ಪಾಂಚಜನ್ಯ, ಅವನ ಅಭಿಮಾನಿ ಕೇಳ್ತಾ ಇದ್ದಾನೆ ಅನಿರುದ್ಧ ಪರಮಾತ್ಮ, ನೀನು ಶತ್ರುಘ್ನಾಗಿ ಬಾ. ಶಂಖ ಚಕ್ರಕ್ಕೇನೋ ಆದೇಶ ಕೊಟ್ಬಿಟ್ಟೆ, ಭರತ ಶತ್ರುಘ್ನರಾಗಿ ನಾನೇನು ಮಾಡಲಿ ಎಂದರು ಶೇಷದೇವರು ಮಲಗಿದ್ದವರು.
ನೀನು ಲಕ್ಷ್ಮಣನಾಗಿ ಬಾ. ಅಲ್ಲಿಗೆ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ರಾಮದೇವರು ತಾನೇ ವಾಸುದೇವ ರೂಪ, 4 ರೂಪಗಳು ಅವತಾರ ಆಗಬೇಕಾಗಿದೆ. ಆಯಿತು. ಭಗವಂತ ಲಕ್ಷ್ಮಿಗೆ ಹೇಳ್ತಾನೆ, ನೀನು ಸೀತಾ ರೂಪದಲ್ಲಿ ಬಂದಳು. ವಾಯುದೇವರಿಗೆ ಹೇಳಿದ ಆಂಜನೇಯನಾಗಿ ಬಾ, ಸೂರ್ಯನಿಗೆ ಸುಗ್ರೀವನಾಗಿ ಬಾ, ಇಂದ್ರನಿಗೆ ವಾಲಿಯಾಗಿ ಬಾ, ಯಮಧರ್ಮನಿಗೆ ಜಾಂಬವಂತನಾಗಿ ಬಾ, ಅಶ್ವಿನಿ ದೇವತೆಗಳಿಗೆ ಮೈಯಿಂದ ದ್ವಿವಿಧ ಕಪಿಗಳಾಗಿ ಬನ್ನಿ, ಬನ್ನಿ ಕಪಿಗಳಾಗಿ ಬನ್ನಿ, ಪಕ್ಷಿಗಳಾಗಿ ಬನ್ನಿ, ಎಲ್ಲರೂ ಹೋಗಿ ಬರೋಣ, ರಾವಣ ಕುಂಭಕರ್ಣನನ್ನ ಸಂಹಾರ ಮಾಡೋಣ. ಅಲ್ರಿ, ಅಲ್ಲೇ ಕೂತ್ಕೊಂಡು ಸುತ್ತು ಬಿಡ್ಬೋದಾಗಿತ್ತು ರಾವಣ ಕುಂಭಕರ್ಣನನ್ನ. ಅಲ್ಲಿಂದ ಲಂಕೆ ತನಕ ಬರ್ಬೇಕಾ? ಎಲ್ಲಿನ ವೈಕುಂಠ, ಎಲ್ಲಿನ ಲಂಕೆ, ಎಷ್ಟು ದೂರ ಬರಬೇಕು? ವೈಕುಂಠ, ಅಲ್ಲಿಂದ ಒಂದು ಅಯೋಧ್ಯೆ, ಅಲ್ಲಿಂದ ಚಿತ್ರಕೂಟ, ಅಲ್ಲಿಂದ ದಂಡಕಾರಣ್ಯ, ಅಲ್ಲಿಂದ ಕಿಷ್ಕಿಂಧೆ, ಅಲ್ಲಿಂದ ಲಂಕೆ, ಎಲ್ಲ ಸಂಚಾರ ಮಾಡಿದಾನಲ್ಲ ಸ್ವಾಮಿ ಬರಿಗಾಲಿನಲ್ಲಿ. ಅದಕ್ಕೆ ಭರತ ಭೂಮಿ ಅತ್ಯಂತ ಪವಿತ್ರ ಅಂತ ಹೇಳಬೇಕಾದ್ರೆ, ಅತ್ಯಂತ ಪವಿತ್ರವಾದದ್ದು. ಸ್ವಾಮಿ ಬರಿಗಾಲಲ್ಲಿ ಓಡಿ ಸ್ಪರ್ಶ ಮಾಡಬೇಕಂತಾಗ್ತದೆ. ಅದಕ್ಕಾಗಿ ಅಲ್ಲೊಂದು ಭಾಗ ಆಯಿತು. ರಾವಣ ಕುಂಭಕರ್ಣರ ಉಪಟಳ, ಭಗವಂತ ಬರುವುದಕ್ಕೆ ಸಿದ್ಧತೆ ಮಾಡಿಕೊಂಡಿದ್ದಾನೆ. ಸೂರ್ಯವಂಶದ ಅರಸು ಎಲ್ಲಿ ಹುಟ್ಟಿ ನಾನು? ಸೂರ್ಯವಂಶ ದಶರಥ, ಅವನಿಗೆ ಮಕ್ಕಳಿಲ್ಲ ತಾನೇ, ಇದೇ ಸಂದರ್ಭ ಅಂತ ಹೇಳಿ ಅವನಿಂದ ಹೋಮವನ್ನು ಮಾಡಿಸಿ, ಹೋಮದಲ್ಲಿ ಪಾಯಸ ಪ್ರದಾನದಿಂದ. ಆ ಪಾಯಸ ಹೇಗೆ ಕೊಡ್ತಾರೆ? ಅರ್ಧ ಭಾಗ ಕೌಸಲ್ಯಗೆ, ಉಳಿದ ಅರ್ಧ ಭಾಗದಲ್ಲಿ ಅರ್ಧ ಕೈಕೆಗೆ. ಅದನ್ನ ಅರ್ಧ ಮಾಡಿದ, ಆ ಕೈಗೆ ಕೊಟ್ಟಿದ್ದ ಸ್ವಲ್ಪ ಭಾಗವನ್ನು ಸುಮಿತ್ರೆಗೆ, ಮೊದಲೇ ಉಳಿದಿದ್ದ ಕಾಲು ಭಾಗ 2 ಸೇರಿತು. ಕೈಕೆಗೆ ಕೊಟ್ಟಿದ್ದದ್ದು ಸುಮಿತ್ರೆಗೆ ಕೊಟ್ಟ 2 ಭಾಗ ಸೇರಿತು. ಅದಕ್ಕೆ ಅವಳಿ ಮಕ್ಕಳು. ಸ್ವಾಮಿ ಅವತಾರ ಮಾಡಿದ ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ಬುಧವಾರ ಪುನರ್ವಸು ನಕ್ಷತ್ರದಲ್ಲಿ ಭಗವಂತ ಆವಿರ್ಭವಿಸಿದ. ಮಾನವ ರೂಪದಲ್ಲಿ ರಾಮದೇವರು ಹುಟ್ಟಿದ್ದು ಅರಮನೆಯಲ್ಲಿ, ಕೃಷ್ಣ ಹುಟ್ಟಿದ್ದು ಸೆರೆಮನೆಯಲ್ಲಿ, ಕಪಿಲ ಭಗವಂತ ಹುಟ್ಟಿದ್ದು ಕುಟೀರದಲ್ಲಿ, ಶ್ರೀನಿವಾಸ ದೇವರು ಬಂದು ನೆಲೆಸಿದ್ದು ಹುತ್ತದಲ್ಲಿ. ಎಲ್ಲೆಲ್ಲಿ ಇರ್ತಾನ್ರಿ ಭಗವಂತ? ರಾಮ ದಶರಥ ಮಕ್ಕಳಿಲ್ಲ ಅಂತಿದ್ದ, 4 ಮಕ್ಕಳು, ರಾಮ ಲಕ್ಷ್ಮಣ ಭರತ ಶತ್ರುಘ್ನರು. ಒಂದು ತಿಳ್ಕೋಬೇಕು, ದಶರಥ ಎಷ್ಟು ಸಂತೋಷ ಪಡ್ತಾನೋ ಅಷ್ಟೇ ದುಃಖ ಪಡ್ತಾನೆ ರಾಮಾಯಣದಲ್ಲಿ. ಹಿಂದೆ ದುಃಖ, ಇದೇ ವಿಚಾರಗಳು ತುಂಬ ಇವೆ ಎಲ್ಲರೂ ಕೂಡ. ಯಾಕೆ ದುಃಖ ಪಡ್ತಾನೆ? ವಿಶ್ವಾಮಿತ್ರರು ಬರ್ತಾರೆ, ಕರ್ಕೊಂಡು ಹೋಗ್ಬರ್ತಾರೆ. ಇಲ್ಲಿಗೆ ನಿಲ್ಲಿಸಿರ್ತೀನಿ ಇವತ್ತು, ನಾಳೆ ಮುಂದುವರಿಸ್ತೀನಿ ಮುಂದಿನ ಈ ನವಮ ಸ್ಕಂದದ ರಾಮಾವತಾರದ ಕಥೆಯನ್ನ. ರಾಮಾವತಾರದಲ್ಲಿ ಭಗವಂತ ಲೋಕೋಪಕಾರಗಳು ಎಂಥ ಒಳ್ಳೆಯ ಹೆಸರಿಟ್ಟಿದ್ದಾರೆ. ರಾಮ ಕಷ್ಟಪಡಬೇಕಾಗಿಲ್ಲ, ಅದೋಕ್ಷಜ, ಸಂಕರ್ಷಣ, ಇವ್ಯಾವ ಬರಿಬೇಕಾ, ಹೆಸರು ಬರಿಬೇಕಾ, ಎಷ್ಟು ಕಷ್ಟ ಇದೆ. ರಾಮ ಅನ್ಬೇಕಾದ್ರೆ ರಾ ಬಾಯಿ ತೆರಿಬೇಕು, ಮಾ ಮುಚ್ಚಬೇಕು. ರಾ ತೆರೆದಾಗ ಒಳಗಿನ ಎಲ್ಲ ಪಾಪಗಳು ಹೋಯ್ತು, ಮಾ ಅಂತ ಮುಚ್ಚಿದಾಗ ಎಲ್ಲ ಪಾಪಗಳು ಬರಲಿಲ್ಲ. ಆ ಮಂತ್ರ, ಈ ಮಂತ್ರ ಜಪಿಸಿ ನೀ ಕೆಡಬೇಡ, ಸೋಮಶೇಖರ ತನ್ನ ಭಾವೆ ಗರುಡಿದ ಮಂತ್ರ. ರಾಮ ಮಂತ್ರವ ಜಪಿಸುವ ಹೇ ಮನುಜ, ಕುಲಹೀನನಾದರೂ ಕೂಗಿ ಜಪಿಸುವ ಮಂತ್ರ, ಮುಕ್ತಿ ಮಾರ್ಗಕ್ಕೆ ಸುಲಭ ಮಂತ್ರ. ರಾಮ ಅನ್ನೋದು ಎಷ್ಟು ಸುಲಭವಾದ ಹೆಸರನ್ನ ಇಟ್ಟಿದ್ದಾನೆ. ಯಾಕದನ್ನಿಟ್ಟೆ ರಾಮ ಅಂತ? ಯಾಕೆ ಇಡಬೇಕಾಗಿತ್ತು? ಬೇರೆ ಹೆಸರು ಇಡಬಾರ್ದಾಗಿತ್ತೆ. ಅವೆಲ್ಲವನ್ನು ಕೂಡ ನಾಳೆ ಮುಂದುವರಿಸೋಣ. ಶ್ರೀ ಕೃಷ್ಣಾರ್ಪಣ.